ಏನು ಭ್ರಾಂತಿ ನೀಗಾಕ ಬರ್ತದ ಹಾಡಿಲ್ಲೇನು? ಹೆಂಗ ಭ್ರಾಂತಿ ನೀಗತಿ ಹೆಂಗ ಮಾಂತನಾಗತಿ, ಹೌದಿಲ್ರಿ? ಹಂಗ ಹಿಂಗ ಒತ್ತುಗಳೆದು ಹಂಗ ನೀ ಸತ್ತು ಹೋಗುತ್ತಿ ಅಂದ್ರ ಅವು. ಮತ್ತು ಭ್ರಾಂತಿ ನೀಗಾಕ ಬಂದೀವಿ, ಈ ಜನ್ಮದಾಗ ನೀಗ್ಲಾರ್ದ ಮತ್ತೆ ಜನ್ಮಕ್ಕೆ ನೀಗಾಕ ಬರ್ತದ್ರಿ? ಪಶು ಪಕ್ಷಿ ಪ್ರಾಣಿಗಳಿಗೆ ಆ ಅಧಿಕಾರ ಕೊಟ್ಟಾನೇನು ಭಗವಂತ? ಮನುಷ್ಯ ಮಾತ್ರರಿಗೆ ಅಧಿಕಾರ ಕೊಟ್ಟಾನ. ಇದ್ರೊಳಗೂ ಕೂಡ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ಯಾವಾಗ ಮಾಡ್ಕೋತಿದ್ವಪ್ಪ? ಉಳಿದವು ಸಮಯ ಎಷ್ಟೋ ಹೋಗ್ಯಾವು, ವೇಸ್ಟ್ ವ್ಯರ್ಥವಾಗಿ ಕಳೆದೀವಿ ನಾವು, ಅದಿಲ್ರಿ? ನಿಮಗನಿಸ್ತದ ನಾವೆಂಗೆ ವ್ಯರ್ಥ ಕಳಿತೀವ್ರಿ? ಎಷ್ಟು ಗಂಧ ತೇದಂಗೆ ತೇದೀವಿ ಅಂತ ನೋಡ್ರಿ. ಯಾರಿಗೆ ತೇದ್ರಿ? ಏನು ಮಾಡಿದ್ರಿ? ಏನಾಯ್ತು? ಏನಾಗ್ಯದ ಲಾಭ ಅದರಿಂದ? ಹೌದು, ಇಷ್ಟು ತೇದೆಲ್ಲ ಯಾರ ನಿನಗೆ ಒಳ್ಳೇದಾಗ್ಲಿ ಪುಣ್ಯ ಬರಲಿ ನಿನಗೆ ಸ್ವರ್ಗಕ್ಕೆ ಹೋಗಪ್ಪ ಮುಕ್ತಿ ಸಿಗಲಿ ಅಂದಾರೇನು? ಏನು ಮಾಡಿದೆ ಅಂತ ಕೇಳ್ತಾರ ಅವ್ರು. ಅಂತವಿಲ್ರಿ ಮಕ್ಕಳು, ಮೂರ್ಖ ಮಕ್ಕಳು ಅಂತ. ನೀ ಏನು ಎಲ್ಲರೂ ಮಾಡ್ಲಾರ, ನೀ ಏನು ವಿಶೇಷ ಮಾಡಿದ್ ಬಿಡು ಅಂತಾರಿಲ್ರ. ಎಲ್ಲರೂ ಹೆಂಗೆ ಗಳಿಸಿರ್ತಾರ ಹಂಗೆ ನೀನು ಮಾಡಿರ್ಬೇಕು, ಅದಕ್ಕಿಂತ ವಿಶೇಷ ಏನು ಮಾಡಿದ್ವಿ? ಹೌದಪ್ಪ, ನೀನು ಹುಟ್ಸಂತ ಯಾರು ಹೇಳಿದ್ರು? ಏನು ಉತ್ತರ ಐತಿ ನಿಮ್ಮ ಹತ್ರ? ಮಕ್ಕಳು ಮಕ್ಕಳಂತ ಈಟು ಮಾಡಿದ್ರಿ, ನಿಮಗೆ ಯಾರು ಹಡಿ ಅಂದಿದ್ರು ಅಂತಾರ ಅವ್ರು. ಕೇಳ್ತಿರ್ತೀವಿ ನಾವು ಎಷ್ಟೋ ಮಂದಿ ಬಾಯಿಗೆ ಹಿಂಗೆ ಅಂಥವು ಮಕ್ಕಳಂತ. ಮತ್ತು ಅಂಥ ಮೂರ್ಖ ಮಕ್ಕಳು ನಡೆದು ನೀವೇನು ಸಾರ್ಥಕ ಮಾಡ್ಕೊಂಡ್ರಿ ಜನ್ಮ, ಅದಿಲ್ರಿ? ಭಗವಂತನಿಗಾಗಿ ಆಯುಷ್ಯವನ್ನು ಸವಿಸಿದ್ವಿ ಅಂದ್ರೆ ಎಂದೋ ಉದ್ಧಾರ ಆಗ್ತಿದ್ದೀವಿ ನಾವು. ಹಂಗ ಮಹಾತ್ಮರು ಎಚ್ಚರ ಮಾಡಾಕತ್ತಾರ. ಹೋದ್ರು ಹೋಗೋಲ್ವಕ್ಕೆ ಎಷ್ಟರ ಹೋಗಿ ಈಗರ ಎಚ್ಚರ ಹೇಳಕತ್ತಾರ ಮಹಾತ್ಮರು. ನೀನು ಪುಣ್ಯ ಜಾಗೃತ ಆಗ್ಯದಂತ ನೀ ಸತ್ಸಂಗದಾಗ ಬಂದು ಕುಂತೀವಿ, ಹೌದಿಲ್ರಿ? ಇಲ್ಲಾಂದ್ರೆ ಬರಕಾಕಿತ್ತೇನು? ನಮಗೆ ಎಷ್ಟೋ ಮಂದಿ ಅದಾರ, ಬರ್ತಾರೇನು ಅವ್ರು ಇಲ್ಲಿಗೆ? ನೀನು ಪುಣ್ಯ ಅದ ಬಂದಿದಿ, ಮಹಾತ್ಮರು ನಿನಗಾಗಿ ಉಪದೇಶ ಮಾಡ್ಯಾರ, ಗ್ರಂಥಗಳನ್ನು ಬರೆದಾರ, ಕೇಳಿ ಎಚ್ಚರ ಆಗ್ಬೇಕಲ್ಲ. ಇನ್ನೂ ಅದರಾಗೆ ಮುಳುಗುತ್ತೀನಿ ಅಂದ್ರೆ ಏನು ಅರ್ಥ ಅದ ಅದು, ಹೌದಿಲ್ರಿ? ಆತ್ಮದೇವ ಮಗನ ವೈರಾಗ್ಯದ ಉಪದೇಶವನ್ನ ಕೇಳಿದವ. ಹೆಂಗ ಎಚ್ಚರ ಅದ? ಹೋಗು ಅಂದ ತಕ್ಷಣ ಹೋಗೇ ಬಿಟ್ಟವ ನೋಡ್ರಿ. ಮನಿ ಮಾರು ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಹೋದ. ಗಂಗಾ ನದಿಯೊಳಗ ಕುಂತು ಭಗವಂತನ ಧ್ಯಾನ ತಪಸ್ಸನ್ನ ಮಾಡಕತ್ತಿದ. ತನ್ಮಯನಾಗಕತ್ತಿದ ಭಗವಂತನೊಳಗ. ನಿನ್ನ ನಿಜವಾಗಿರ್ತಕ್ಕಂಥ ಭಕ್ತಿ ಅವಾಗೆ ಸಾರ್ಥಕ ಆಗ್ತದ. ಭಗವಂತನ ನಾಮ ಕೀರ್ತನ ಜಪ ಇವೆಲ್ಲ ಮಾಡ್ತಾ 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 ಮನಸ್ಸು ಅದರೊಳಗೆ ಮುಳುಗಬೇಕಂತಾರ, ತನ್ಮಯ ಆಗಬೇಕಂತ. ಹಂಗಾದ ಅಂದ್ರೆ ನೀನು ಮಾಡಿದ್ದು ಫಲ ಸಿಗುತ್ತದ ಅಂತ. ಮನಸ್ಸು ಏನಾಗುತ್ತದ್ರಿ ಅದರಿಂದ? ಏಕಾಗ್ರತೆ ಬರ್ತದ. ಯಾಕಂದ್ರೆ ಒಮ್ಮೆ ಸಂಸಾರ ಮಾಡಿ ಬಿಟ್ಟು ಹೋಗಿ ನಾವು ತಪಸ್ಸಿಗೆ ಕುಂತ್ರ ಮನಸ್ಸು ಕುಂದ್ರಂಗಿಲ್ಲದ, ಬೆರಿಕಿ ಕುಂದಿರ್ತದಂತೀರೇನು? ಸನ್ಯಾಸಿಗಳಿಗೆ ಕುಂದ್ರಂಗಿಲ್ಲ ಅದು, ಹೌದಾ? ಈ ಜನ್ಮದಾಗ ಏನು ವಿಷಯನೇ ಭೋಗ್ಸಿಲ್ರಿ ಅವ ಅಂದ್ರೂ ಜನ್ಮಾಂತರದವರ ಬಂದು ಎಚ್ಚರ ಮಾಡ್ತಾವ ಅವನಿಗೆ ಸಂಸ್ಕಾರಗಳು. ಎಷ್ಟು ಆಶ್ಚರ್ಯ ಅಂತೀರಿ? ತಪಸ್ವಿಗಳಿದ್ದವ್ರನ್ನ ಮುಳುಗಿಸ್ಯಾವು. ಇನ್ನು ಅರ್ಧ ಆಯುಷ್ಯ ಸಂಸಾರ ಮಾಡಿ ನಾವೀಗ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಧ್ಯಾನ ಮಾಡ್ತೀವಿ ಅಂದ್ರೂ ಮನಸ್ಸು ಅಷ್ಟು ಸುಲಭವಾಗಿ ಕೂಡಂಗಿಲ್ಲ ಅಂತಾರವ್ರು. ಏನು ಮಾಡ್ತದ ಅದು? ಬಹಳ ಚಂಚಲದ ಅಂತಾರವ್ರು. ಏನಂತನ? ಚಂಚಲ ಮನುಕೋ ವಿವೇಕ ರೂಪಿ ಬೋಧಸೆ ಸಂಬಾಲೋ ಹೇಳ್ತಾರವರು. ಈ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ವಿವೇಕ ಅಂತಕ್ಕಂಥ ಜ್ಞಾನದಿಂದ ಇದನ್ನು ನೀನು ಸಂಭಾಳಿಸ್ಬೇಕಾಗ್ತದ. ಸುಮ್ಮನೆ ಮನಸ್ಸು ಹೆಂಗೆ ಹೇಳ್ತದ ಹಂಗೆ ಹೋಗಿಬಿಟ್ಟು ಮನಸ್ಸಿನ ವೇಗ ಹೋಗೋದ್ರೊಳಗಂದ್ರ ಎಂದೂ ಒಳ್ಳೇದು ಹೇಳೋದೇನ್ರಿ? ಅದು ಎಂದೂ ಒಳ್ಳೇದು ಮಾಡಿಲ್ಲ ನಮ್ಮ ಮನಸ್ಸು. ಅದು ನಮ್ಮ ಬದ್ಧ ವೈರಿಯಾಗಿ ಕುಂತದದು. ಯಾವತ್ತು ನಮ್ಮನ್ನ ಪತನದ ಕಡೆ ಕರ್ಕೊಂಡು ಹೋಗಕತ್ತೈತೆ ವಿನಃ ಊರ್ಧ್ವಗತಿಗೆ ಕರ್ಕೊಂಡು ಹೋಗೋ ಪ್ರಯತ್ನನೇ ಇಲ್ಲ ಮನುಷ್ಯಂದು. ನಾವು ಅದ್ರ ಮಾತೇ ಕೇಳ್ತೀವಿ. ಮನುಷ್ಯನ ಮಾತು ಎಲ್ಲಿ ತನ ಕೇಳ್ತಿ ಅಲ್ಲಿ ತನ ಮಹಾದೇವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದನ್ನ ಭಾಳ ಸಂಭಾಳಿಸ್ಬೇಕಾಕೈತಪ್ಪ, ಜಾಕಿ ಮಾಡಬೇಕಾಕೈತಿ ಅಂತಾರವ್ರು. ಧ್ಯಾನ ಮಗ್ನರಕ್ಕೂ ಸದಾ ಭಗವಂತನ ಧ್ಯಾನದೊಳಗೆ ಮಗ್ನನಾಗ್ಲಿ ಇರಲಿಕ್ಕೆ ಪ್ರಯತ್ನ ಮಾಡು. ಸಂಕಲ್ಪ ವಿಕಲ್ಪ ಸೇ ಮನ್ಕೋ ದೂರ ರಕ್ಕೋ. ಈ ಮನಸ್ಸು ಹೆಂಗಾಗ್ಬೇಕಂದ್ರೆ ಸಂಕಲ್ಪ ವಿಕಲ್ಪ ರಹಿತ ಆಗಬೇಕಂತಾರವ್ರು. ನಾವು ಸದಾ ಸಂಕಲ್ಪ ವಿಕಲ್ಪದೊಳಗೆ ಇರ್ತೀವಿ. ಮುಂದೆ ಹಿಂಗೆ ಆಗ್ಬೇಕಂತಾರ ಚಿಂತೆ ಮಾಡ್ತೀವಿ, ಇಲ್ಲ ಹಿಂದಿಂದ ಆಗಿದ್ದರ ಚಿಂತೆ ಮಾಡಿ ಹೇಳ್ತೀವಿ, ಹೌದಿಲ್ರಿ? ಒಟ್ಟು ಈ ಸಂಕಲ್ಪ ವಿಕಲ್ಪದೊಳಗೆ ಇರ್ತದದು ಮನಸ್ಸು. ಯಾವುದು ಸಂಕಲ್ಪ ವಿಕಲ್ಪವನ್ನ ಮಾಡ್ತದ ಅದಕ್ಕೆ ಮನಸ್ಸು ಅಂದೀವಿ ನಾವು ಶಾಸ್ತ್ರದೊಳಗೆ, ಹೌದಿಲ್ರಿ? ಮತ್ತು ಸಂಕಲ್ಪ ವಿಕಲ್ಪನೆ ಹೋಯ್ತಂದ್ರೆ ಏನಾಯ್ತಲ್ಲಿ? ದೇವರೇ ಅದರಿ. ಅದು ಮನವೆಂಬುದು ಮಹಾದೇವನ ಇರುವು ನೋಡ ಅಂತ ಹೇಳ್ತಾರೆ ಶರಣರು.
ಮನಸ್ಸಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ನಾವು ಆ ಮನಸ್ಸನ್ನ ಪ್ರಪಂಚಾಭಿಮುಖವಾಗಿ ಅರಸಕತ್ತೀವಿ ಅಂತ ತಿಳ್ಕೊಂಡು ವಿಷಯಾಸಕ್ತ ಆಗ್ಯದದು ಮನಸ್ಸ. ಅದನ್ನು ನಾವು ಪಳಗಿಸಿ ಪರಮಾತ್ಮನ ಧ್ಯಾನ ಚಿಂತನಕ್ಕೆ ಹಚ್ಚಿದ್ವಿ ಅಂದ್ರೆ ಅದೇ ಮನಸ್ಸು ದೇವರು ಆಗುತ್ತದೆ. ಅದು ಸಾಮಾನ್ಯ ಶಕ್ತಿ ಇಲ್ಲ ಅದರೊಳಗೆ. ಅದರ ದುರುಪಯೋಗ ಭಾಳ ಆಗಕತ್ತದಷ್ಟೇ, ಸದುಪಯೋಗ ಮಾಡ್ಕೋಬೇಕಾಗ್ತದ. ಅದಕ್ಕೆ ಅವ್ರು ಅಂತಾರಪ್ಪ, ನೀ ಈ ಮನಸ್ಸನ್ನು ಸಂಕಲ್ಪ ವಿಕಲ್ಪದಿಂದ ದೂರಿಟ್ಟಿ ಅಂದ್ರೆ, ಸಂಕಲ್ಪ ವಿಕಲ್ಪಗಳು ಅಡಿಗೆ ಹೋಗ್ಬಿಟ್ರೆ ಏನು ಉಳಿದದ್ರಿ? ಅದು ಮನಸ್ಸೇ ಉಳಿಲಿಲ್ಲ. ಅಲ್ಲಿ ಏನಾಗ್ತದದು? ಅಮನಸ್ಕ ಆಗಿಬಿಡ್ತದದು. ಅಮನಸ್ಕ ಆಯ್ತು ಅಂದ್ರೆ ಪರಮಾತ್ಮನ ಸ್ವರೂಪನೇ ಆಗಿಬಿಡ್ತದದು. ಅದಕ್ಕೆ ಅವ್ರಂತಾರ, ಇದರಿಂದ ದೂರ ಇರಕ್ಕೆ ಪ್ರಯತ್ನ ಮಾಡೊಂದಿಟ್ಟು ಅಂತ. ಮಾನಸಿಕ ಸೇವಾ ಮೇ मन की धारा ಅಟೂಟ್ ರಹನಿ ಚಾಹಿಯೇ. ಮಾನಸಿಕವಾಗಿ ಸೇವಾ ಮಾಡು, ಮಾನಸಿಕ ಪೂಜೆಯನ್ನು ಮಾಡು. ನೋಡ್ರಿ, ನಾವು ಹೊರಗಿನ ಪೂಜೆದಕ್ಕಿಂತ ಮಾನಸಿಕವಾಗಿ ಪೂಜೆ ಮಾಡಿದರೆ ಭಾಳ ಶ್ರೇಷ್ಠ ಪೂಜೆ ಅಂತ ಕರೀತಾರೆ. ಅದಕ್ಕೆ ಶಂಕರಾಚಾರ್ಯರು ಶಿವಮಾನಸ ಸ್ತೋತ್ರ ಅಂತ ಬರ್ಕೊಂಡು ಬಂದಾರ. ಅವರು ರತ್ನೈಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ಅಂತ ತಿಳ್ಕೊಂಡು ಒಂದು ಪದ್ಯನೇ ಬರ್ಕೊಂಬಂದ್ರ ಅವ್ರು. ಮನಸ್ಸು ಹೆಂಗೆ ಮಾಡ್ಬೇಕ್ರಿ ಪೂಜೆ ಅಂದ್ರೆ, ನಾವು ಮಂದಿ ತೋರಕ್ಕೆ ಪೂಜೆ ಮಾಡ್ತೀವಿ ಅದಿಲ್ರಿ. ವಿಭೂತಿ ಕುಂಕುಮ ರುದ್ರಾಕ್ಷಿ ಎಲ್ಲ ಇಟ್ಕೊಂಡು ಉದ್ದ ಸಾಮಾರು ಅರುಕೊಂಡು ಪೂಜೆ ಮಾಡ್ತೀವಿ ನಾವು. ಅಲ್ಲಿ ಮನಸ್ಸು ಏಟು ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಅವ್ರವ್ರಿಗೆ ಗೊತ್ತೌದಿಲ್ರಿ. ಮನಸ್ಸು ಭಾಳ ಬೆರಿಕೆದ ಅದು. ಅದಕ್ಕೆ ಅವ್ರಂತಾರ, ಬಾಹ್ಯ ಪೂಜೆಕ್ಕಿಂತ ಆಂತರಿಕವಾಗಿರ್ತಕ್ಕಂಥ ಪೂಜೆ ಭಾಳ ಫಲ ಕೊಡ್ತದ. ಅದು ಮಾಡ್ತಾ ಹೋದಂಗೆ ಮನಸ್ಸು ಪರಿಶುದ್ಧ ಅಕ್ಕೋತ ಹೋಗ್ತದ. ಅದಕ್ಕೆ ನಿನಗೆ ಹೊರಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ಒಳಗರ ಮಾಡು, ಹೌದಿಲ್ರಿ. ಒಬ್ಬ ಭಾಳ ಲೋಭಿ ಇದ್ದಂತ. ಇಷ್ಟು ಲೋಭಿ ಇದ್ದ ಅವನು ದೇವ್ರಿಗೆ ನೈವೇದ್ಯ ಹಿಡಿದ್ರೆ ಖರ್ಚಾಕೈತೆ ಅಂತಿದ್ದಂತ. ಏನು ಮಾಡ್ತೀರಿ, ಇಂಥ ಮಂದಿನೂ ಇರ್ತಾವ್ರಿ. ದೇವ್ರಿಗೆ ಪೂಜೆ ಮಾಡಿದ್ರೆ ವಿಭೂತಿ ಕರ್ಪೂರ ಊದುಬತ್ತಿ ಸುಮ್ಮನೆ ಬರ್ತಾವೆ, ನಾವು ಖರ್ಚಾಗದೇ ಅಲ್ಲ. ಅದಕ್ಕೆ ಒಟ್ಟ ಏನೂ ಮಾಡ್ತಿದ್ದಿಲ್ಲ. ಆದ್ರೆ ಅವನ ಮನುಷ್ಯನಾಗ ಏನಿತ್ತು, ದೇವ್ರು ಬೇಕಂತ, ದೇವ್ರು ಪ್ರತ್ಯಕ್ಷ ಮಾಡ್ಕೋಬೇಕಂತ ಅವನು ಒಂದು ಸಂಕಲ್ಪ. ಪರಂತು ಖರ್ಚು ಆಗಬಾರ್ದು. ಹೆಂಗೆ ಮಾಡ್ಬೇಕು? ಆ ಊರಿಗೆ ಒಬ್ಬ ಮಹಾತ್ಮರು ಬಂದಿದ್ರು. ಪ್ರವಚನ ನಡೆದಿತ್ತು. ಪ್ರವಚನ ಹೇಳ್ತಾ ಈ ಮಾನಸಿಕ ಪೂಜೆ ಹೇಳ್ತಿದ್ರು ಅವರು. ಮಾನಸಿಕವಾಗಿನೂ ಪೂಜೆ ಮಾಡಕ್ಕೆ ಬರ್ತದ, ಏನು ಸಾಮಗ್ರಿ ಇರಲಾರ್ದನು ದೇವರನ್ನ ಒಲಿಸುವಂತ ತಾಕತ್ತು ನಿಮಗದ ಅಂತ ತಿಳ್ಕೊಂಡು ಹೇಳ್ತಿದ್ರು. ಭಾರಿ ಖುಷಿ ಅನಿಸ್ತ ಅವನಿಗೆ. ಮತ್ತು ಖರ್ಚಿಲ್ಲದ ಪೂಜೆ ಅಲ್ಲ ಇದು, ಹೌದ್ರಿ. ಈಗ ನೋಡಿ, ಸಾಮಾನ್ಯ ಒಂದು ರುದ್ರಾಭಿಷೇಕ ಮಾಡ್ರಿ ಏಟ್ ಖರ್ಚಾಕೈತಿ ನಿಮ್ಮ ಮನ್ಯಾಗ? ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ, ಹೌದಿಲ್ರಿ. ಈಗ ಸ್ವಾಮಿಗಳ ದಕ್ಷಿಣ ಹೆಚ್ಚಾಗಿ ಹೋಗ್ಯಾರ. ಒಂದು ಪೂಜೆಗೆ 5,000 6,000. ಮತ್ತು ಅದು ಕೊಟ್ರನ್ನ ನಿಮಗೆ ಪೂರ್ಣ ಫಲ ಸಿಗ್ತೈತಿ. ಅದನ್ನು ಹೇಳ್ತೀನಿ ನಾ. ಪೂಜೆ ಮಾಡಿ ಏನು ರೊಕ್ಕ ಕೊಡ್ಲಾರ್ದ ಹಂಗ ಕಳಿಸಿದ್ರೆ ಫಲನೂ ಸಿಗಂಗಿಲ್ಲ. ಅದು ತಿಳಿತಿಲ್ರಿ. ಹೆಂಗೆ ಮಂತ್ರ ಏನು ಚಲೋ ಓದ್ತಾನೋ ತಪ್ಪು ಓದ್ತಾನೋ ಅದು ನಿಮಗೆ ಬೇಕಾಗಿಲ್ಲ. ನಿಮಗೇನು ಬೇಕಾಗ್ಯದ? ಪೂಜೆ ಮಾಡೋದು ಬೇಕಾಗ್ಯದ ಅಟ್ಟೆ. ಈಗ ಯಾರಿಗೂ ಓದಕ್ಕೆ ಬರಂಗಿಲ್ಲ. ಅಷ್ಟು ಕ್ರಮಬದ್ಧವಾಗಿ ಯಾರು ಕಲಿತಾರ, ತಾಸುಗಟ್ಲೆ ಕುಂತು ಯಾವ ರುದ್ರಾಭಿಷೇಕ ಮಾಡ್ತಾರ್ರಿ, ಅಲ್ಲೊಂದು ಇಲ್ಲೊಂದು ನಮಕ್ ಚಮಕ್ ಅಲ್ಲೊಂದು ಹೋಗಿ ಮುಗಿಸ್ಬಿಡ್ತಾರ 5-10 ನಿಮಿಷದಾಗ. ಅವ್ರು ರುದ್ರಾಭಿಷೇಕ ಮಾಡಿದಿರಿ, ನಮ್ಮ ಮನ್ಯಾಗ ರುದ್ರ ಮಾಡಿಸಿದಿವ್ರಿ. ಇವ್ರಿಗೆ ಭಾರಿ ಖುಷಿ. ಹೆಣ್ಮಕ್ಳಿಗೆ ಓಣಿ ಮಂದಿಗೆಲ್ಲ ಕರಿತಾರೆ ಇವ್ರು ತೋರ್ಸಾಕ. ಹೆಂಗಾಗ್ತದ ಅದು? ಮಾಡಬಾರ್ದಂತಲ್ಲ ನನ್ನ ತಾತ್ಪರ್ಯ, ಮಾಡಿಸ್ಬೇಕು. ನಿಮಗೆ ಕೊಡೋ ಧರ್ಮ ಕೊಡಬೇಕು. ಅವ ಚಲೋ ಓದಿದ ಪುಣ್ಯ ಪಡ್ಕೋತಾನ, ಮತ್ತು ಓದ್ಲಾರ್ದ ರೊಕ್ಕ ತೊಗೊಂಡಂದ್ರೆ ಅವನಿಗೆ ದಕ್ಕಂಗಿಲ್ಲ. ಅದು ಇರ್ತದೆ, ಅದು ಎಲ್ಲಿ ಹೋಗಂಗಿಲ್ಲ. ಅವ್ನು ಮಾಡಿದ್ ನಮ್ಮ ಹಿಂದೆ ಇರ್ತೈತಿ, ಪ್ರಶ್ನೆ ಇಲ್ಲ. ಆದರೂ ಕೂಡ ಶಾಸ್ತ್ರ ಏನು ಹೇಳ್ತದ, ನೀನು ಪೂಜೆ ಮಾಡ್ತಿದ್ದಿ ಅಂದ್ರೆ ಖರ್ಚಾಗ್ಲಾರ್ದ ಪೂಜೆ ಹೇಳಕತ್ತಾರಲ್ಲ ಗುರುಗಳು. ಭಾರಿ ಲಕ್ಷ ಕೊಟ್ಟು ಕೇಳಿದ, ನೋಡಪ್ಪ ಮಾನಸಿಕದೊಳಗೆ ನೀನು ಆಸನ ಹೆಂಗ ರತ್ನದಿಂದ ಜಟಿತವಾಗಿರ್ತಕ್ಕಂಥ ಆಸನವನ್ನು ಹಾಕಿ ದೇವ್ರನ್ನ ಕೂಡಿಸ್ಬೇಕು ಅಂತ ಎಲ್ಲ ಪೂಜೆದ ವಿಧಿಗಳನ್ನು ಹೇಳಿದ್ರಂತ. ಅವನಿಗನಿಸ್ತು, ಈ ಪೂಜೆ ನಾ ಮಾಡಿ ದೇವರನ್ನ ಒಲಿಸ್ಕೋಬೇಕು ಅಂತ. ದಿನ ಮಾಡ್ತಿದ್ದ, ಕುಂತ್ಕೊಂಡು ಸ್ನಾನ ಆದ ತಕ್ಷಣ ಕುಂತು ಮಾನಸಿಕವಾಗಿ ಪೂಜೆ ಮಾಡವ. ಮಾನಸಿಕವಾಗಿ ಹೆಂಗೂ ಮಾಡಿ, ನೀನು ಬಂಗಾರದರ ಆಸನ ಹಾಕೋ ಬೆಳ್ಳಿದಾರ ಹಾಕು, ಹೌದಿಲ್ರಿ. ಅಲ್ಲಾರು ತೊಗೊಳೋರದಾರ ಕೊಡೋರದಾರ. ಎಷ್ಟು ಆರಾಮೈತೆ ಅದು ಮಾಡಕ್ಕೆ ಅಂತ ಮನಸ್ಸು. ಅವ ದಿನ ಪೂಜೆ ಆಸನ ಹಾಕ ಪೂಜೆ ಮಾಡ ವಿಭೂತಿ ಹಚ್ಚ ಎಲ್ಲ ಮಾಡ್ತಿದ್ದ. ದಿನಾ ಇಂತಿಷ್ಟು ಹಿಂಗ ಮಾಡ್ಬೇಕಂತ ನಿಯಮ ಹಾಕ್ಕೊಂಡಿದ್ದ. ಅದೇ ಮಾಡ್ತಾ ಹೋದ. ಒಂದು ದಿನ ಏನಾಯ್ತು ಅಂದ್ರೆ ಪೂಜೆ ಕುಂತಿದ್ದಂತ. ಪೂಜೆ ಕೂಡುವಾಗ ವಿಭೂತಿ ಹಚ್ಚಿದ, ಗಂಧ ಹಚ್ಚಿದ, ಅಕ್ಷತ ಹಾಕಿದ, ಪತ್ರಿ ಏರಿಸಿದ,
ಹೂ ಏರಿಸಿದ, ಧೂಪ ಬೆಳಗಿದ, ಅಗರಬತ್ತಿ ಬೆಳಗಿದ, ದೀಪ ಬೆಳಗಿದ, ಕರ್ಪೂರ ಬೆಳಗಿದ, ನೈವೇದ್ಯ ಮಾಡ್ಬೇಕಲ್ಲ. ನೈವೇದ್ಯ ಮಾಡ್ಬೇಕಾದ್ರೆ ಎಲ್ಲಿದು ಹೊರಗೆ ಅಲ್ಲಿದ್ದು ನಾ ಹೇಳೋದು, ಒಳಗೆ ಮಾನಸಿಕವಾಗಿ ಮಾಡಕತ್ತಾನವ. ಒಂದು ಬಟ್ಲದಾಗ ಹಾಲು ತಗೊಂಡ, ಸಕ್ರೆ ಹಾಕ್ಬೇಕಲ್ಲ, ಹಾಲಿಗೆ ನೈವೇದ್ಯ ತೋರಿಸ್ಬೇಕಂತ ತಿಳ್ಕೊಂಡು ಸಕ್ರೆ ಹಾಕಿದ ಒಂದು ಚಮಚ. ಅದು ದಿನಕ್ಕಿಂತ ಭಾಳ ಬಿತ್ತು. ಅವಂದ ಭಾಳ ಬಿತ್ತಲ್ಲ ಅಂತ ತಕ್ಕೊಳಕ್ ಹೋದ್ನಂತ. ಅದ್ರಾಗಿನ ಹಿಂಗೆ ತಕ್ಕೋಬೇಕಂತಿದ್ದ, ಪರಮಾತ್ಮ ಕೈ ಹಿಡ್ದಂತ ಅವನಿಗೆ ಬಂದು ನೋಡ್ರಿ. ಪರಮಾತ್ಮ ಕೈ ಹಿಡ್ದ. ಅಲ್ಲೋ, ಖರ್ಚಿಲ್ಲದ ಪೂಜೆಗೆ ಇಷ್ಟು ಲೋಭತನ ಏನ್ ನಿನಗೆ ನೋಡ್ರಿ. ಆಶ್ಚರ್ಯ ಅವನಿಗೆ. ನೀ ಯಾರಂದ? ನೀ ಯಾರು ಪೂಜೆ ಮಾಡಾಕತ್ತಿ ನೋಡು, ಅವನೇ ನಾನು ಅಂದಂತಾವ್. ನೀ ಯಾರು ಪೂಜೆ ಮಾಡಾಕತ್ತಿ ಅವನೇ ನಾನು. ಅಪ್ಪ, ನಾನು ದೇವ್ರು ಬೇಕಂತ ಮಾನಸಿಕ ಪೂಜೆ ಮಾಡಾಕತ್ತಿದ್ದೆ, ದೇವ್ರು ಸಿಕ್ಕಲ್ಲ. ಅಲ್ಲೋ, ನೀನು ಮಾನಸಿಕವಾಗಿ ಮಾಡೋದಕ್ಕೂ ಇಷ್ಟು ಲೋಭತನ ಮಾಡಾಕತ್ತಿದೆಲ್ಲ, ಯಾರೇನು ಒಯ್ತಾರೇನಪ್ಪ ಇದನ್ನೆಲ್ಲ ಹೋಗ ಮುಂದ ಅಂತ ಪರಮಾತ್ಮ ಕೇಳಿದ. ಅವನಿಗಿಷ್ಟು ಮನಸ್ಸಿಗೆ ನಾಟಿತ್ರಿ ಆ ಮಾತು. ನಾ ಎಂಥ ತಪ್ಪು ಮಾಡಿಬಿಟ್ಟೆಲ್ಲ. ಮಾನಸಿಕವಾಗಿ ಹಾಕಿದ ಸಕ್ರೆ ತಕ್ಕೊಳಕ್ ಹೋದ್ರೆ ಪರಮಾತ್ಮ ನನ್ನ ಕೈ ಹಿಡ್ದ ಅಂದ್ರ, ನಾನು ಹೊರಗ ಮಾಡಿದ್ರೆ ಏನಾಗಕ್ಕಿಲ್ಲ ಅಂತ ತಿಳ್ಕೊಂಡು ಅವನ ಜೀವನನೇ ಪಲ್ಲಾಟ ಆಗೋಯ್ತಂತ್ರಿ. ಲೋಭತನವನ್ನ ಬಿಟ್ಟ, ಎಲ್ಲ ಇದ್ದದ್ದು ದಾನ ಧರ್ಮ ಮಾಡಿದ. ಯಾವಾಗ ನನಗ ಪರಮಾತ್ಮ ಕೈ ಹಿಡ್ದ ಅಂದ್ರ, ನಾ ಇನ್ನು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿನಿ, ಇನ್ನು ನಿರ್ಗುಣ ಬ್ರಹ್ಮದ ಸಾಕ್ಷಾತ್ಕಾರ ಮಾಡ್ಬೇಕಂತ ಮನಿನೇ ತೊರೆದು ಹೋದ. ಕರೆ ಅವ ಮನೆಯಾಗಿರ್ಲಿಲ್ಲ ಅಂತ. ಮಾನಸಿಕ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಅವ ಏನು ಮಾಡಂತಾರ ಅವರು, ನಿನ್ನ ಮನಸ್ಸನ್ನ ಸದಾ ಏನು ಮಾಡಂದ್ರೆ ಭಗವಂತನಲ್ಲಿ ಮಗ್ನನಾಗಿರ್ಲಿಕ್ಕೆ ಪ್ರಯತ್ನ ಮಾಡು. ಅದು ಅಷ್ಟು ಸರಳವಾಗಿ ಸುಲಭವಾಗಿ ಹಿಡಿಯಕ್ಕೆ ಬರಂಗಿಲ್ಲ ಆ ಮನಸ್ಸನ್ನ. ಆದರೂ ಕೂಡ ನೀ ಏನು ಮಾಡು ಅಂತ ಕೇಳಿದ್ರ, ಮಾನಸಿಕವಾಗಿ ನೀನು ಸೇವಾ ಮಾಡಾಕತ್ತಿದೆ ಅಂದ್ರೆ ನೀನು ಅದು ಏನದ ಜಪ ಧ್ಯಾನ ಅಟೂಟವಾಗಿ ನಿರಂತರವಾಗಿ ಧಾರಾರೂಪದೊಳಗೆ ಬರ್ತಿತ್ತು ಅಂತ ಕೇಳಿದ್ರ ನಿನಗ ಫಲಸಕತ್ತದ ಪೂಜೆ ಅಂತ ಅರ್ಥ. ಐಶಿ ಸೇವ ದಿವ್ಯ ಹೋತಿ ಹೈ. ಇಂಥ ಸೇವಾ ಮಾನಸಿಕವಾಗಿ ಮಾಡಕತ್ತೆ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಉಚ್ಚ ಸ್ವರಸೆ ಜಪ ಪಾಠ ಕರ್ನೆ ಸೆ ಮನ್ ಏಕಾಗ್ರ ಹೋತಾ ಹೈ, ನಿರೋಧ ಹೋತಾ ಹೈ. ಅದಕ್ಕೆ ನೀ ಜಪ ಹೆಂಗೆ ಮಾಡಂದ್ರೆ ಮಾನಸಿಕದಕ್ಕಿಂತ ಜೋರಾಗಿ ಹೆಂಗೆ ನೀವು ಮಾಡ್ತಿರಲಿ. ಈಗ ಬರೋದಕ್ಕಿಂತ ಮೊದಲು ಪ್ರಾರ್ಥನಾ ಓಂ ನಮ ಶಿವಾಯ್, ಓಂ ನಮ ಶಿವಾಯ್ ಅಂತಕ್ಕಂಥ ಈ ಮಂತ್ರದ ಒಳಗ ಮನಸ್ಸು ಮಗ್ನ ಆಗಬೇಕಂತಾರ ಅವರು. ಜಪ ಉಚ್ಚಾರ ಹೆಂಗೆ ಮಾಡಬೇಕು, ಸ್ಪಷ್ಟವಾಗಿ ಉಚ್ಚಾರವನ್ನ ಮಾಡಬೇಕು. ಜಪ ಮಾಡುವಲ್ಲಿ 3 ಪ್ರಕಾರ ಜಪ ಅದಾವು, ಹೌದಿಲ್ರಿ? ಮಾನಸಿಕ ಜಪ ಅದ, ವಾಚಿಕ ಜಪ ಅದ, ದೈಹಿಕವಾಗಿ ಜೋರ್ ಅಂತೇಳಿ ವೈಖರಿ ವಾಣಿಯಿಂದನೂ ಜೋರ್ ಉಚ್ಚಾರ ಮಾಡಬೇಕಂತ ಹೇಳ್ತಾರೆ. ಜೋರ್ ಅನ್ನೋದ್ರಿಂದ ಮನಸ್ಸು ಅದ್ರ ಜೊತೆಗೆ ಬೆರಿತದ. ಎಷ್ಟೇ ಚಂಚಲ ಆಗಲಿ, ಯಾಕಂದ್ರೆ ಸ್ಥೂಲವಾಗಿರ್ತಕ್ಕಂಥ ಮನಸ್ಸು ಸೂಕ್ಷ್ಮ ಆಗ್ಬೇಕಲ್ಲ. ಅದಕ್ಕೆ ಅವ್ರಂತಾರ, ನೀ ಜಪ ಹೆಂಗೆ ಮಾಡಬೇಕಂದ್ರೆ ಜೋರಾಗಿ ಉಚ್ಚಾರ ಮಾಡು, ಸ್ಪಷ್ಟವಾಗಿ ಉಚ್ಚಾರ ಮಾಡು. ಭಾಳ ಮಂದಿ ಮಂತ್ರ ಅಂತೀವಿ, ಒಂದು ಒಳಗ ಒಂದು ಹೊರಗ, ಹೌದಿಲ್ರಿ? ಓಂ ಅಂತಾನ ಮತ್ತು ಒಳಗೆ ನಮ ಶಿವ ಒಳಗ ಅಂದ್ಬಿಟ್ಟಿರ್ತಾನ, ಹೌದಿಲ್ರಿ? ಹೆಂಗ ಅಂತೀರಿ ಅದು ನಿರಂತರ ಅದೇ ಇರ್ಬೇಕು. ಒಮ್ಮೆ ಬಡ ಅಂತಾನ, ಒಮ್ಮೆ ಸಾವಕಾಶ ಅಂತಾನ, ಒಮ್ಮೆ ಬಡ ಅಂತ ಒಮ್ಮೆ ಜೋರ್ ಅಂತಾನ, ಒಮ್ಮೆ ಒಳಗ ಅಂತಾನ. ಹಿಂಗಾಗಬಾರ್ದು. ಏನು ಮಾಡಾಕತ್ತೀವಿ ಮುಗಿಯತನ ಅದೇ ಇರ್ಬೇಕು. ಜೋರ್ ಅನ್ನಕತ್ತೀವಿ ಅಂದ್ರೆ ಮುಗಿಯ ತನಕ ಸ್ಪಷ್ಟವಾಗಿ ಉಚ್ಚಾರ ಮಾಡಿ, ಇಲ್ದ್ರಿ? ಮಾನಸಿಕವಾಗಿ ಮಾಡಾಕತ್ತಿ ಸ್ಪಷ್ಟವಾಗಿ ಪೂರ್ಣ ಮಂತ್ರವನ್ನು ಉಚ್ಚಾರ ಮಾಡು. ಭಾಳ ಮಂದಿ ಪೂರ್ಣ ಮಂತ್ರ ಅನ್ನಂಗ ಇಲ್ಲ ನಾವು. ಯಾಕೆ ಭಾಳ ಉದ್ದ ಕೊಟ್ಟಿರ್ತಾರೆ ಗುರುಗಳು. ಓಂ ನಮ ಶಿವ ಇತ್ತಂದ್ರೂ ಓಂ ನಮ ಅನ್ಕೋತಾನ ಶಿವ ಅಲ್ಲೇ ಅಂತೈತಿ ಬಿಡು ಅಂತೈತಿ ಭಾಳ ಅಂತಾರ ಭಾಳ ಮಂದಿ. ಆಗಂಗಿಲ್ಲ ಅದು. ಅದ್ರ ಮಂತ್ರ ಪೂರ ನಿನ್ನೊಳಗೆ ನುಡಿಬೇಕಂತ. ಓಂ ನಮ ಶಿವಾಯ್ ಪೂರ ಇದು ಮಂತ್ರ ಪೂರ ಆಗ್ತದೆ. ಓಂ ನಮ ಅಂದ್ರೆ ಮುಂದಿನ ನೀವೇ ಅನ್ಕೋರಿ ಆಗ ದೇವರಿಗೆ, ಹೌದಿಲ್ರಿ? ಅದಕ್ಕೆ ಅವ್ರಂತಾರ ಪಾಠ ಹೆಂಗೆ ಮಾಡ್ಬೇಕ್ರಿ, ಜಪ ಪಾಠವನ್ನ ಸ್ಪಷ್ಟವಾಗಿ ಮಂತ್ರದ ಉಚ್ಚಾರ ಮಾಡಬೇಕು. ನೀ 101 ಸಾಕು, ನೀ ಏನು 1000 ಅನ್ನೋದು, ಹೌದಿಲ್ರಿ? ನಿನಗೆ ಟೈಮ್ ಇಲ್ಲ, 1000 ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿವಿ, ನಮಗೆ ಟೈಮೇ ಇಲ್ಲ. ಮತ್ತೆ ಹೆಂಗೆ ಮಾಡ್ಬೇಕ್ರಿ? ಬಡ ಅನ್ನಕ್ಕೆ ಹೋಗಿ ತಪ್ಪಾಗ್ತಾವೆ, ದೋಷ ಆಗ್ತದೆ. ಅದರಿಂದ ಭಾಳ ಸೂಕ್ಷ್ಮ ಹೇಳ್ಕೊಂಬಂದಾರದ ಜಪ ವಿಧಿ ಒಳಗೆ
ಸ್ಪಷ್ಟವಾಗಿ ಬರ್ಕೊಂಡು ಬರ್ತಾರೆ. ಅದಕ್ಕೆ ಈ ಜಪ ಮಾಡಬೇಕಾದ್ರೆ ನೀನು ಹೆಂಗೆ ಮಾಡು, ಸಂಪೂರ್ಣವಾಗಿ ಆ ಶಬ್ದವನ್ನು ಮಂತ್ರವನ್ನು ಉಚ್ಚಾರ ಮಾಡು. ಅದರಿಂದ ಮನಸ್ಸು ಏಕಾಗ್ರ ಆಗುತ್ತದ, ನಿನ್ನ ಹತೋಟಿ ಒಳಗೆ ಬರ್ತದ, ನಿರೋಧ ಆಗುತ್ತದ ಅಂತ ಹೇಳಕತ್ತಾರ ಅವ್ರು. ಆತ್ಮದೇವ ಸತತ ಭಾಗವತ ಧ್ಯಾನಮೇ ತನ್ಮಯ ಬನಿ ಹೈ. ಅದಕ್ಕೆ ಅವ ಏನು ಮಾಡಿದ, ಪರಮಾತ್ಮ ಆತ್ಮದೇವ ನಿರಂತರವಾಗಿ ಪರಮಾತ್ಮನೊಳಗ ಮಗ್ನನಾಗಿ ಉಳಿದು ಬಿಟ್ಟ. ನಿವೃತ್ತಿ ಮೇ ಸತತ ಸತ್ಕರ್ಮ ಹೋನಾ ಚಾಯೇ. ನೋಡ್ರಿ, ಈಗ ಅವ ಪ್ರವೃತ್ತಿ ಮಾರ್ಗ ಬಿಟ್ಟಾನೀಗ, ಹೌದಾ? ಪ್ರಪಂಚ ಬಿಟ್ಟ ಬಂದನೀಗವ. ಬಂದು ನಾವು ನಿವೃತ್ತಿ ಮಾರ್ಗ ಹಿಡಿದಿವಿ ಅಂದ್ರ ನಿವೃತ್ತಿ ಒಳಗ ನಿರಂತರವಾಗಿ ಸತ್ಕರ್ಮವನ್ನ ಮಾಡಬೇಕು. ಯಾವಾಗ ಗೃಹಸ್ಥ ಧರ್ಮವನ್ನ ಬಿಟ್ಟು ವಾನಪ್ರಸ್ಥಕ್ಕೆ ಬಂದ, ವಾನಪ್ರಸ್ಥಾಶ್ರಮವನ್ನ ಸ್ವೀಕಾರ ಮಾಡಿದ ನಿವೃತ್ತಿ ಕಡೆಗೆ ಹೊಂಟಾನಂತ ಅರ್ಥವ. ಎಷ್ಟು ದಿನ ಪ್ರವೃತ್ತಿ ಒಳಗಿರೋರು, ಎಷ್ಟು ದಿನ ಪ್ರಪಂಚ ಮಾಡ್ತೀರಿ? ಸಾಯತನ ಮಾಡ್ಬೇಕೇನು? ಒಮ್ಮೆರ ನಿವೃತ್ತಿ ಕಡೆ ಬರಬೇಕಿಲ್ಲ. ಪ್ರಪಂಚ ಬಿಟ್ಟು ಹೊರಗೆ ಬಂದ ನಿವೃತ್ತಿ ಮಾರ್ಗಕ್ಕೆ ಅಂದ್ರ ಸತ್ಕರ್ಮ ಸದಾ ಮಾಡ್ತಾ ಇರಬೇಕು. ಒಂದು ವೇಳೆ ನಿವೃತ್ತಿ ಮಾರ್ಗಕ್ಕೆ ಬಂದು ಸತ್ಕರ್ಮ ಮಾಡಲಿಲ್ಲ ಅಂದ್ರ ಅನ್ಯಥಾ ನಿವೃತ್ತಿ ಸೇಬಿ ಪಾಪ ಪ್ರಗಟ್ ಹೋಗ. ಅದಕ್ಕೆ ಅವ್ರು ಹೇಳ್ತಾರ, ಈ ನಿವೃತ್ತಿಯಿಂದನೂ ಕೂಡ ನಿನಗ ಪಾಪ ಆಗುತ್ತದ ನೋಡಪ್ಪ ಅಂತ. ಆತ್ಮದೇವ ದಶಮ ಸ್ಕಂದಕ ಪಾಠ ಕರ್ತೆ ಹೈ. ಆತ್ಮದೇವ ಈ ಭಾಗವತದೊಳಗೆ 10ನೇ ಸ್ಕಂದದ ಪಠಣವನ್ನ ಮಾಡ್ತಾ, ಇಸ್ಕ ನಿತ್ಯ ಪಠಣ ಕರ್ನೇಸೆ ವಹ ಸಚ್ ಮುಚ್ಚ ದೇವ್ ಬನ. ನೋಡ್ರಿ, ಅವ ನಿರಂತರವಾಗಿ ಇದನ್ನು ಪಠಣ ಮಾಡ್ತಾ ಮಾಡ್ತಾ ಏನಾದ್ನಂತ ಪರಮಾತ್ಮನಾಗಿ ಬಿಟ್ಟ. ಆತ್ಮದೇವ ಜೀವನೇ ಪರಮಾತ್ಮ ಆಗ್ಬೇಕಲ್ರಿ. ಆತ್ಮದೇವ ಅಂದ್ರೆ ಯಾರಿಲ್ಲಿ? ಜೀವ. ಅವನೇ ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಪರಮಾತ್ಮ ರೂಪ ಆಗಿಬಿಟ್ಟ. ಆತ್ಮ ಪರಮಾತ್ಮ ಸೆ ಮಿಲ್ತಿ ಹೈ ತೋ ವಹ ದೇಹ ದೇವ ಬಂತಿ ಹೈ. ನೋಡ್ರಿ, ಯಾವನ ಆತ್ಮ ಪರಮಾತ್ಮನೊಳಗ ಕೂಡಿಸ್ತದ, ಆತ್ಮ ಪರಮಾತ್ಮನನ್ನ ಕೂಡಿಸ್ತದ, ಅದಕ್ಕನೆ ನಾವೇನಂತೀವಿ? ದೇಹ ಅಂತ ಕರಿತೀವಿ. ಆಜ್ ಜೀವ ಅವ್ರ ಶಿವ ಏಕು ಹೇ, ಜೀವ ಅವ್ರ ಶಿವಕ ಮಿಲನ್ ಹುವ. ಅವಾಗ ಈ ಶರೀರದೊಳಗೆ ಏನು ಮಾಡಿದವ? ಧ್ಯಾನ ಮಾಡ್ತಾ ಮಾಡ್ತಾ ಜೀವ ಶಿವರು ಒಂದಾಗಿ ಬಿಟ್ರು ಅಂತ ಹೇಳ್ತಾರ. ಭಾಗವತ ಕಾ ಜೋ ಆಶ್ರಯಲೇ ವಹ ಭಗವಾನ್ ಬಂತ ಹೈ. ಯಾರು ಈ ಭಾಗವತ ಶಾಸ್ತ್ರದ ಆಶ್ರಯವನ್ನ ಪಡ್ಕೋತಾನ ಅವನೇನಾಗತಾನ್ರಿ? ಪರಮಾತ್ಮನೇ ಆಗತಾನ. ಜೋ ಈಶ್ವರ್ ಹೋತಾ ಹೈ ಉಷೆ ಪರಮಾತ್ಮ ಅನೇಕ ಬಾರ್ ಅಪನೆ ಸೇ ಬಿ ಬಡ ಬಂತ ಹೈ. ನೋಡ್ರಿ, ಪರಮಾತ್ಮ ಯಾವನು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋತಾನ ಅಂಥವನಿಗೆ ಆ ಭಗವಂತ ಏನು ಮಾಡ್ತಾನಂದ್ರ ತನಕ್ಕಿಂತ ಉನ್ನತವಾಗಿರ್ತಕ್ಕಂಥ ಪದವಿಯನ್ನೇ ಕೊಡ್ತಾನ. ಕೊಟ್ಟಾನ. ಎಷ್ಟೋ ಮಂದಿಗೆ ನಾವು ನೋಡ್ತೀವಿ, ಧ್ರುವ ಪ್ರಹ್ಲಾದ ಮೊದಲಾಗಿರ್ತಕ್ಕಂಥವರಿಗೆ ಏನು ಮಾಡಿದ? ಪರಮಾತ್ಮ ಪ್ರತ್ಯಕ್ಷ ಆಗಿ ನಿರ್ಗುಣ ಯೋಗವನ್ನ ಮಾಡಿಸಿ ನಿರ್ಗುಣ ಬ್ರಹ್ಮದ ಆನಂದವಾದ ಅನುಭೂತಿಯೊಳಗೆ ಅವ್ರನ್ನ ಮುಳುಗಿಸ್ಯದ. ಅಂದ್ರ ಸಗುಣದಕ್ಕಿಂತ ನಿರ್ಗುಣ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನ ಮಾಡಿಕೊಡ್ತಾನ ಪರಮಾತ್ಮ ಅಂತ. ಭಾಗವತ ಕಾ ಜೋ ಶ್ರೀ ಪರಮಾತ್ಮಕ್ಕೆ ದೋ ಸ್ವರೂಪ ಹೈ. ಅದಕ್ಕೆ ಅವ್ರು ಹೇಳ್ತಾರ, ಪರಮಾತ್ಮನು ಏನದವ ಅಂದ್ರೆ 2 ಸ್ವರೂಪ ಅದಾವು. ಒಂದು ಅರ್ಚನಾ ಸ್ವರೂಪ ಹೈ, ದೂಸರ ನಾಮ ಸ್ವರೂಪ ಹೈ. ಒಂದು ಅರ್ಚನಾ ಸ್ವರೂಪ ಅಂತದ, ಇನ್ನೊಂದು ನಾಮ ಸ್ವರೂಪ ಅಂತ 2 ಸ್ವರೂಪ ಅದಾವು. ಶ್ರೀಮದ್ ಭಾಗವತ ಭಗವಾನ್ ಕ ನಾಮ ಸ್ವರೂಪ ಹೈ. ಇದು ಹೆಂಗದಂದ್ರೆ ಪರಮಾತ್ಮನ ನಾಮರೂಪನೇ ಅದ, ಇದು ನಾಮಸ್ವರೂಪನೇ ಈ ಭಾಗವತ ಕಥಾ ಅದ. ಸಾಮಗ್ರಿ ಸೇ ಜಿಸ್ಕಿ ಅರ್ಚನಾ ಪೂಜಾ ಹೋ ವಹ ಅರ್ಚನಾ ಸ್ವರೂಪ ಹೈ. ಪರಮಾತ್ಮಂದು ಅರ್ಚನಾ ಸ್ವರೂಪ ಯಾವುದಂದ್ರೆ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಏನು ನಾವು ಪೂಜಾ ಮಾಡ್ತಾ ಇರ್ತೀವಲ್ಲ, ಹೂವು ಕುಂಕುಮ ಪತ್ರಿ ಎಲ್ಲ ತಗೊಂಡು, ಇದಕ್ಕೆ ಅರ್ಚನಾ ಸೇವಾ ಅಂತ ಕರೀತಾರ. ಯಾರು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರ ಅದಕ್ಕೆ ನಾಮ ಸೇವಾ ಅಂತ ಕರೀತಾರ. 2 ಸ್ವರೂಪ ಪರಮಾತ್ಮನವೇ ಅದಾವ ಅಂದ್ರೆ ಅವರು. ನಾಮ ಸ್ವರೂಪಕ್ಕೆ ಬಿನ ಸ್ವರೂಪ ಸೇವಾ ಫಲವತಿ ನಹಿ ಓತಿ ಹೈ. ನೋಡ್ರಿ, ನಾಮಸ್ಮರಣೆ ಮಾಡ್ಲಾರ್ದನೆ ನಿನಗೆ ಸ್ವರೂಪದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವನು ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ 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 ಅಂತಃಕರಣವನ್ನು ಶುದ್ಧ ಮಾಡ್ಕೋತಾನ, ಪರಿಶುದ್ಧವಾಗಿರ್ತಕ್ಕಂಥ ಅಂತಃಕರಣದೊಳಗನೆ ಅವನಿಗೇನಾಗ್ತದ? ಬ್ರಹ್ಮದ ಸಾಕ್ಷಾತ್ಕಾರ ಆಗತದ. ಸ್ವರೂಪ ಸೇವಾ ತೀಕ್ ತರಹ ಸೇಬಿ ಓತಿ ನಹಿ ಹೈ. ಪರಮಾತ್ಮನ ನಾಮ ಇರಲಾರ್ದನೆ ಸರಿಯಾಗಿ ಏನಾಗಂಗಿಲ್ಲ? ಆತ್ಮಜ್ಞಾನ ಆಗಂಗಿಲ್ಲ. ಅದಕ್ಕೆ ಸಿದ್ಧಾರೂಢಪ್ಪ ಎಲ್ಲರಿಗೂ ನಾಮಸ್ಮರಣೆ ಹೇಳಿದವ. ನಿರ್ವಾಣಪ್ಪಗೆ ಹೇಳಿದ, ಬೋಳೆ ಭಕ್ತನಿಗೆ ಹೇಳಿದ. ಯಾಕಂತ ಕೇಳಿದ್ರ ನಿನಗ ಆಗಿರ್ತಕ್ಕಂಥ ಆತ್ಮಜ್ಞಾನ ಅದು ಸದಾ ನಿನ್ನೊಳಗೆ ಉಳಿಬೇಕಾಗಿತ್ತಂದ್ರ ನೀ ನಾಮಸ್ಮರಣೆಯನ್ನ ಮಾಡ್ತಾ
ಇರಬೇಕು ಅಂತ ಹೆಂಗೆ ಹೇಳಿದ್ರಲ್ಲ, ಹಂಗೆ ನಾಮಸ್ಮರಣೆ, ಈ ನಾಮ ಸೇವೆ ಇರಲಾರ್ದನೆ ನಿನಗೆ ಸ್ವರೂಪ ಅದು ಸರಿಯಾಗಿ ಆತ್ಮಜ್ಞಾನ ನಿನಗೆ ಆಗಂಗಿಲ್ಲ. ಉಸ್ಕಾ ಕಾರಣ ಯಹ ಐಕಿ ಮನ್ ಕಿ ಶುದ್ಧಿ ನಹಿ ಹುಯಿ ಹೈ. ಯಾಕೆ ಸರಿಯಾಗಿ ನಿನಗೆ ಜ್ಞಾನ ಆಗಂಗಿಲ್ಲಪ್ಪ ಅಂದ್ರೆ, ಮನಸ್ಸು ಶುದ್ಧ ಆಗಲಿಲ್ಲ ಅಂದ್ರೆ ಜ್ಞಾನ ಹೆಂಗಾಗ್ತದ? ಮನಸ್ಸು ಪರಿಶುದ್ಧ ಇತ್ತು, ಮಲವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿತ್ತು ಅಂದ್ರೆ ಆ ಮನಸ್ಸಿನೊಳಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದ. ಮನ್ ಕಿ ಶುದ್ಧಿ ಕೆ ಬಿನಾ ಸ್ವರೂಪ ಸೇವಾ ಮೇ ಆನಂದ ನಹಿ ಮಿಲ್ತಿ ಹೈ. ಅದಕ್ಕೆ ಅವ್ರಂತಾರ, ನೋಡಪ್ಪ, ನೀನು ನಾಮಸ್ಮರಣೆ ಮಾಡಲಾರ್ದನೆ ನಿನಗೇನಾಗಂಗಿಲ್ಲ, ಸ್ವರೂಪ ಸಾಕ್ಷಾತ್ಕಾರ ಅದು ಸರಿಯಾಗಿ ಆಗಂಗಿಲ್ಲ, ಆನಂದ ಕೊಡಂಗಿಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರಂತ ಕೇಳಿದ್ರೆ, ಈ ಮನಸ್ಸು ಶುದ್ಧಿ ಆಗಬೇಕು, ಮನಸ್ಸು ನಿರೋಧ ಆಗಬೇಕು, ನಮ್ಮ ಹತೋಟಿ ಒಳಗೆ ಉಳಿಬೇಕಾಗಿತ್ತು ಅಂತ ಕೇಳಿದ್ರೆ, ಸಂಕಲ್ಪ ವಿಕಲ್ಪಗಳನ್ನು ಕಳ್ಕೋಬೇಕಾಗಿತ್ತಂದ್ರೆ ಜ್ಞಾನ ಆದ ನಂತರದಲ್ಲಿ, ಆತ್ಮ ಸಾಕ್ಷಾತ್ಕಾರ ತತ್ವಜ್ಞಾನ ಆದ ಅನಂತರದೊಳಗೆ ಸಾಧನೆ ಹೇಳ್ಕೊಂಬಂದಾರ ಅವ್ರು. ಮನಸ್ಸನ್ನು ನಿರೋಧ ಮಾಡೋದು ಏನು, ವಾಸನಾಕ್ಷಯ ಮನೋನಾಶ ತತ್ವಜ್ಞಾನ ಅಂತ ತಿಳ್ಕೊಂಡು ಹೇಳ್ತಾ ಬಂದಾರ ಅವರು. ಮನಸ್ಸು ಏನಾಗ್ಬೇಕಂದ್ರೆ ಅದು ನಾಮಸ್ಮರಣೆಯನ್ನು ಮಾಡಿ ಮಾಡಿ ಪರಿಶುದ್ಧ ಆಗಿ ಮನಸ್ಸು ಏನಾಗ್ಬೇಕಂದ್ರೆ ಅಮನ ಆಗಬೇಕದು. ಅವಾಗ ಏನಾಗ್ತದೆ, ಅವನಿಗೆ ಆನಂದದ ಅನುಭೂತಿ, ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸ್ತಾನೆ. ಅದಕ್ಕೆ ಅವ್ರ ಆನಂದ ಬೇಕಾಗಿತ್ತು ಅಂದ್ರೆ ನೀನು ಮನಸ್ಸನ್ನು ಏನು ಮಾಡ್ಕೋಬೇಕಾಗ್ತದ, ಸ್ವಚ್ಛ ಮಾಡ್ಕೋಬೇಕಾಗ್ತದ. ಸೇವಕ ಜಬ್ ತಕ್ संसार के साथ भी संबंध रखता है, माया रखता है, तब तक उसे स्वरूप सेवा का आनंद नहीं मिलती. ಎಲ್ಲಿ ತನಕ ಮನುಷ್ಯ ಸಂಸಾರ ಇಟ್ಟುಕೊಂಡು ಕುಂತಾನ, ಅದರೊಳಗೆ ಸಂಬಂಧವನ್ನು ಇಟ್ಟುಕೊಂಡು ಕುಂತ ಮತ್ತು ಮಾಯಾದೊಳಗೆ ಕುಂತಾನ ಅಂದ್ರೆ, ತನ್ನೊಳಗೆ ಮಾಯ ಇಟ್ಟುಕೊಂಡಾನ ಅಂದ್ರೆ ಅವನಿಗೆ ಮಾತ್ರ ಸ್ವರೂಪದಿಂದ ಆನಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಯದಿ ಸೇವಾ ಕರ್ನಿ ಹಿ ಐತೋ ಸಂಸಾರಕ ಸ್ನೇಹ ಮೋಹ ಚೋಡ್ನಾ ಹೋಗ. ನೋಡ್ರಿ, ನಿನಗೆ ಪರಮಾತ್ಮನ ಸೇವಾ ಮಾಡಬೇಕಾಗಿತ್ತು, ಸ್ವರೂಪ ಸೇವರ ಅನ್ರಿ, ಇನ್ನು ಅರ್ಚನಾ ಸೇವಾ ಅನ್ರಿ, ನಾಮಸೇವಾ. ನಾಮಸೇವಾ ಮತ್ತು ಅರ್ಚನಾ ಸೇವಾ ನಿನಗೆ ಮಾಡಬೇಕಾಗಿತ್ತು ಅಂದ್ರೆ ನೀ ಏನು ಮಾಡು, ಸಂಸಾರದಲ್ಲಿರ್ತಕ್ಕಂಥ ಪ್ರೀತಿಯನ್ನು, ಸಂಸಾರದಲ್ಲಿರ್ತಕ್ಕಂಥ ಮೋಹವನ್ನು ಬಿಟ್ಟು ಕೊಡು ಅಂತ ಹೇಳ್ತಾರೆ ಅವರು. ಸಂಸಾರಕ್ಕೆ ವಿಷಯೋಮೆ ಸ್ನೇಹ ಕರೋತೋ ವಿವೇಕಕ್ಕೆ ಸಾಥ್ ಕರೋ. ನೋಡ್ರಿ, ನೀ ಒಂದು ವೇಳೆ ಸಂಸಾರದ ವಿಷಯಗಳನ್ನು ಪ್ರೀತಿ ಮಾಡ್ತಿದ್ದಿ ಅಂದ್ರೆ ಹೆಂಗೆ ಮಾಡಂತಾರ ಅವರು, ವಿವೇಕದ ಜೊತೆಗೆ ನೀನು ಪ್ರೀತಿ ಮಾಡು, ಬಿಟ್ಟು ಹೋಗಂತನೂ ಹೇಳಿಲ್ಲ ಅವರು. ಸಂಸಾರದೊಳಗೆ ಅದಿದಿ ಅಂದ್ರೆ, ಸಂಸಾರದೊಳಗೆ ಇದ್ದೂ ನೀನು ಪರಮಾತ್ಮನ ಆನಂದ ಅನುಭವಿಸ್ಬೇಕಾಗಿತ್ತಂದ್ರೆ ಸಂಸಾರದ ವಿಷಯದೊಳಗೆ ಹೆಂಗಿರಬೇಕ್ರಿ ಅಂದ್ರೆ ವಿವೇಕದಿಂದ ಇರು, ವಿಚಾರಪೂರ್ವಕವಾಗಿ ಪ್ರಪಂಚದೊಳಗಿರು. ಮಹಾತ್ಮರದರಿಲ್ಲ, ವಿವೇಕದಿಂದನೇ ಪ್ರಪಂಚದಲ್ಲಿ ವಿಷಯದೊಳಗಿದ್ರೂ ಕೂಡ ಈ ವಿಷಯದಿಂದ ತೋರುವಂಥ ಆನಂದ ಅದು ನನ್ನ ಸ್ವರೂಪದ ಆನಂದ ಅನ್ನುವಂಥ ಎಚ್ಚರ ಇಟ್ಟುಕೊಂಡು ವಿವೇಕ ಇಟ್ಟುಕೊಂಡು ಬದುಕಿದಾರ ಮಹಾತ್ಮರು. ಅದಕ್ಕೆ ನೀನು ಇರಲೇಬೇಕಾಗಿತ್ತು. ಬಿಡು ಅಂತಲೇ ಹೇಳ್ತಾರೆ ಅವರು. ಬಿಡು ಅಷ್ಟು ಸುಲಭ ಅಲ್ಲ, ಅದರೊಳಗಿದ್ದ ಆನಂದ ಅನುಭವಿಸೋದು. ಒಂದು ವೇಳೆ ನೀನು ಇರ್ತಿದ್ದೆ, ಇರಬೇಕಾದ ಪ್ರಸಂಗನೇ ನಿನಗಿತ್ತಂದ್ರೆ ನೀನು ವಿವೇಕದಿಂದ ಎಚ್ಚರಾಗಿ ಪ್ರಪಂಚದೊಳಗಿರು ಅಂತ ಹೇಳ್ತಾರೆ ಅವರು. ಅಗ್ನಿ ವೈಶ್ಯ ತೋ ಸಬ್ ಕುಚ್ ಭಸ್ಮೀಭೂತ್ ಕರ್ತಿ ಹೈ. ಅಗ್ನಿ ಏನು ಮಾಡ್ತದ್ರಿ, ಎಲ್ಲವನ್ನ ಭಸ್ಮ ಮಾಡಿ ಆಗ್ತದೆ. ಫಿರ್ ಭಿ ಉಸ್ಕಾ ಯದಿ ವಿವೇಕ ಪೂರ್ವಕ ಉಪಯೋಗ ಕಿಯಾ ಜಾಯೆ ತೋ ಅಗ್ನಿ ಉಪಯೋಗಿ ಹೋತಾ ಹೈ. ಅದೇ ಬೆಂಕಿ ನೀನು ಭಾಳ ಎಚ್ಚರದಿಂದ ಉಪಯೋಗ ಮಾಡ್ಕೊಂಡೆ ಅಂದ್ರೆ ನಿನಗೆ ಉಪಯೋಗ ಆಗ್ತದ. ಅದು ಹೌದಿಲ್ರಿ? ಮತ್ತು ಬೆಂಕಿ ಇರ್ಲಾರ್ದ ಏನಾರ ಮಾಡಕ್ಕೆ ಬರ್ತೈತೆ ನಿಮಗೆ ಅಡಿಗೆ ಪಡಿಗೆ? ಬೆಂಕಿ ಬೇಕು ಕರೆ, ಅದು ಏನಾಗ್ತಿರಿ ಅದು ಸುಡ್ತದಂತ ಬಿಡಾಕರ ಬರ್ತದೇನು? ಅದನ್ನು ಬಿಡಕ್ಕೂ ಬರಂಗಿಲ್ಲ. ವಿವೇಕದಿಂದ ಅದರ ಉಪಯೋಗವನ್ನು ನೀ ತಗೋಬೇಕಾಗುತ್ತದ. ಅಗ್ನಿ ನ ಹೋತೋ ಮನುಷ್ಯಕ ಪೋಷಣ್ ನಹಿ ಹೋ ಸಕ್ತಾ. ನೋಡ್ರಿ, ಬೆಂಕಿನೇ ಇರಲಿಲ್ಲ ಅಂದ್ರೆ ನಿನ್ನ ಹೊಟ್ಟಿ ಪಾಡು ಹೆಂಗೆ ಮಾಡ್ತೀಯಪ್ಪ? ಹೊಟ್ಟಿಗೆ ಅನ್ನ ಬೇಕಾತಂದ್ರೆ ಅಗ್ನಿ ಬೇಕೇ ಆಗ್ತದ. ಉಪಯೋಗ ಮಾಡೋದು ಕಲ್ಕು ಅಂತ. ಹಂಗೆ ಸಂಸಾರ ಬಿಟ್ಟು ಹೋಗ ಅಂತ ಹೇಳಕತ್ತಿಲ್ಲ. ಸಂಸಾರ ಬಿಟ್ಟು ಅಂದ್ರೆ ಆನಂದ ಸಿಗುತ್ತದ ಕರೆ, ಆದ್ರೆ ಪ್ರಪಂಚದ ವಿಷಯದೊಳಗಿದ್ದಿ ಅಂದ್ರೆ ಎಚ್ಚರದಿಂದ ಇರು, ವಿವೇಕದಿಂದ ಇರು, ನಿನಗೆ ತ್ರಾಸ ಕೊಡಂಗಿಲ್ಲ. ಅವಿವೇಕದಿಂದ ಓದಿ ಅಂದ್ರೆ ಮುಣಗಿಸ್ತದ ಅದು ನಿನಗೆ. ಅದಕ್ಕೆ ಅಗ್ನಿ ತಿಳಿದು ಉಪಯೋಗ ಮಾಡ್ಕೊಂಡಿ ಅಂದ್ರೆ ನಿನಗೆ ಚಲೋ, ಮತ್ತು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಸುಟ್ಟಾಗ್ತದೆ ಎಲ್ಲವನ್ನ. ಹಂಗೆ ಆ ರೀತಿ ಒಳಗೆ ನೀನು ಇರು ಪ್ರಪಂಚದೊಳಗೆ ಅಂತ ಹೇಳಿದ್ರು ಅವರು. ಮನುಷ್ಯ ಇಸ್ ಸಂಸಾರ ಮೇ
जब तक अपने शरीर के प्रति समान है तब तक वह इस संसार को छोड़ नहीं सकता। जो मन माया का स्पर्श करता है वह मनमोहन की सेवा में जा नहीं सकता है। ನೋಡ್ರಿ, ಮನುಷ್ಯ ಎಲ್ಲಿ ತನಕ ಸಂಸಾರದೊಳಗಿರ್ತಾನ, ಅದನ್ನು ಪ್ರೀತಿ ಮಾಡ್ತಾನ, ಅಲ್ಲಿ ತನಕ ಅವನಿಗೆ ಸಂಸಾರ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಮಾಯಾದೊಳಗೆ ಒಮ್ಮೆ ಮಾಯವನ್ನು ಸ್ಪರ್ಶ ಮಾಡಿತು ಅಂದ್ರೆ ಅದು ಮೋಹಿತ ಆಗಿಬಿಡುತ್ತದೆ. ಮನಸ್ಸು ಮೋಹಿತ ಆಯಿತು ಅಂದ್ರೆ ಅದು ಸೇವಾದೊಳಗೆ ಬರಾಕ ಸಾಧ್ಯನೇ ಇಲ್ಲ. ಯಾವ ಸೇವನೂ ಕೂಡ ಅದಕ್ಕೆ ಮಾಡಕ್ಕೆ ಬರಂಗಿಲ್ಲ. ಮನ್ ತೋ ಬಾರ್ ಬಾರ್ ಮಾಯಾ ಕಾ ವಿಚಾರ ಕರ್ತಾ ಹೈ. ಅದೇನು ಮಾಡ್ತದ್ರಿ? ಸಂಸಾರದ್ದೇ ವಿಚಾರ ಮಾಡ್ತದ, ಮಾಯದ್ದೇ ವಿಚಾರ ಮಾಡ್ಕೋತ ಕೂಡ್ತದ ಮನಸ್ಸು. ಅತ ವಹ मिलन होता है नाम सेवा मन की शुद्धि के लिए ಈ ಹೈ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಪರಮಾತ್ಮನ ಮಿಲನ ನಿನಗಾಗಬೇಕಾಗಿತ್ತಂದ್ರೆ ನಾಮ ಸೇವಾ ಮಾಡು, ಅದರಿಂದ ಮನಸ್ಸು ಸ್ವಚ್ಛ ಆಗ್ತದ. ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನೊಳಗನೆ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗುತ್ತದ ಅಂತ ಹೇಳಿದರು. ಜಬ್ ತಕ್ ಸ್ವರೂಪ ಸೇವಾ ಮೇ ಮನ ಏಕಾಗ್ರ ನ ಓ ತಬ್ ತಕ್ ನಾಮ ಸೇವಾ ಕರು. ನೋಡ್ರಿ, ಎಲ್ಲಿ ತನಕ ನಿನ್ನ ಮನಸ್ಸು ಸ್ವರೂಪದೊಳಗೆ ನಿಲ್ಲಂಗಿಲ್ಲ ಅಲ್ಲಿ ತನಕ ನೀನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು. ಸ್ವರೂಪದೊಳಗೆ ನಿಂತಂದ್ರೆ ಆನಂದ ಅನುಭವಿಸ್ತದ್ರಿ ಅದು ಮನಸ್ಸ. ಅದು ನಿಂದ್ರಬೇಕಲ್ಲ, ಅಲ್ಲಿ ಹೋಗಂಗಿಲ್ಲ, ಅದಕ್ಕೆ ಬಲ ಬೇಕಾಗ್ತದ. ಪುಣ್ಯದ ಬಲ ಇರಲಾರ್ದನೆ ನಮ್ಮ ಮನಸ್ಸು ಸ್ವರೂಪದ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಂತಾರ, ಎಲ್ಲಿ ತನಕ ನಿನ್ನ ಮನಸ್ಸು ಸ್ವರೂಪದೊಳಗೆ ನಿಂದ್ರಂಗಿಲ್ಲ ಅಲ್ಲಿ ತನಕ ನೀ ನಿರಂತರವಾಗಿ ಭಗವಂತನ ನಾಮ ಜಪವನ್ನು ಮಾಡು. ಸ್ವರೂಪ ಸೇವಾ ಮೇ ಆನಂದ ನಹಿ ಆತಾ ಹೈ ಕ್ಯೋಂಕಿ ಮನ ವ್ಯಗ್ರ ಹೈ ಚಂಚಲ ಹೈ. ನೋಡ್ರಿ, ಸ್ವರೂಪ ಸೇವಾದೊಳಗೆ ನಮ್ಮ ಮನಸ್ಸಿಗೆ ಆನಂದ ಯಾಕೆ ಆಗಂಗಿಲ್ಲ ಅಂದ್ರೆ ಚಂಚಲದ ಮನಸ್ಸ, ವ್ಯಗ್ರ ಅದ ಅಂತ ಮನಸ್ಸಿಗೆ ಆನಂದ ಗೋಚರ ಆಗಂಗಿಲ್ಲ. ಅಪನಾ ಮನ ಈಶ್ವರ ಕೋ ಚೋಡ್ಕರ್ ಬಾರ್ ಬಾರ್ ವಿಷಯೋಂಕೆ ಓರ್ ಹಿ ಜಾತಾ ಹೈ. ನೋಡ್ರಿ, ನಮ್ಮ ಮನಸ್ಸು ಏನಾಗ್ಯದಂದ್ರೆ ಪರಮಾತ್ಮನನ್ನು ಬಿಟ್ಟು ಮ್ಯಾಲಿಂದ ಮೇಲೆ ವಿಷಯಗಳಲ್ಲಿನೇ ಹರಿದಾಡಕತ್ತದದು. ಒಂದಾಗನ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ವಿಷಯದೊಳಗೆ ತಿರುಗುತ್ತದ. ಒಮ್ಮೆ ನೋಡ್ತದ, ಒಮ್ಮೆ ಕೇಳುತ್ತದ, ಒಮ್ಮೆ ಉಣುತ್ತದ, ಏನೇನೋ ತನಗೆ ಬೇಕಾಗಿರ್ತಕ್ಕಂಥ ವಿಷಯಗಳಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಅರಿಯುವುದರಿಂದ ಅದು ಮಾತ್ರ ಆನಂದ ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ ಅಂತಾರವ್ರು. ಅವರು हृदय में आनंद हो, स्वरूप सेवा में आनंद नहीं आता है क्योंकि मन व्यग्र है चंचल है. अपना मन ईश्वर को छोड़कर बार बार विषयों की ओर ही जाता है. मनुष्य का मन संसार व्यवहार के साथ इतना तो तद्रूप हो जाता है कि जिसके कारण वह पाप करता है. ನೋಡ್ರಿ, ಸಂಸಾರದೊಳಗೆ ಮನಸ್ಸು ಇಷ್ಟಾದ್ರೊಳಗೆ ಅದ್ರ ರೂಪ ಆಗಿಬಿಟ್ಟದ ಅಂತಾರೆ ಅವ್ರು. ಸಂಸಾರ ಬಿಟ್ಟು ಹೊರಗೆ ಬರಕ್ಕೆ ಆಗವಲ್ತು ನಮ್ಮ ಮನಸ್ಸಿಗೆ. ಆಗ್ಯದೇನ್ರಿ? ಒಂದು ತಾಸು ಬಂದಂದ್ರೆ ಇದೇ ದೊಡ್ಡದು. ಇಲ್ಲಾಂದ್ರೆ ಏನಾಗ್ತದೆ, ಹಗಲು ರಾತ್ರಿ ಪ್ರಪಂಚದೊಳಗೆ ಅದ್ರ ರೂಪ ಆಗಿ ಕುಂತು ಬಿಟ್ಟದ ಮನಸ್ಸು. ಅಂದ್ರೆ ಏನು ಮಾಡ್ತದದು? ಮತ್ತಷ್ಟು ಪಾಪನೇ ಗಳಿಸ್ತದ. ಅದು ಪುಣ್ಯ ಮಾಡಕ್ಕೆ ಅದಕ್ಕೆ ಬರಂಗಿಲ್ಲ. ಅವ್ರ ಉಷೆ ಅಪನ ಪಾಪಂಕ ಬಾನ್ ಬಿ ನಹಿ ರಹತಾ ಹೈ. ಆದ್ರೆ ಆ ಮನುಷ್ಯಗೆ ನಾ ಇಷ್ಟು ಪಾಪ ಮಾಡಾಕತ್ತೀನಿ ಅಂತಕ್ಕಂಥ ವಿಚಾರ ಸಹಿತ ಇರಲಾರ್ದಂಗ ಅದು ಪಾಪ ಮಾಡ್ತದ. ಸ್ವರೂಪ ಸೇವಾ ಕರ್ತೆ ಕರ್ತೆ ಹೃದಯ ಪಿಗಲೆ ಆಂಕೆ ಗೀಲ್ ಹೋ ಆನಂದ ಹೋ ಅವ್ರ ಹೃದಯ ಮೇ ಸಾತ್ವಿಕ ಭಾವ ಜಾಗೆ ತೋ ಮಾನೋ ಕಿ ಸೇವಾ ಸಫಲ ಹುಯಿ. ನೋಡ್ರಿ, ಅವ್ರು ಹೇಳಕತ್ತಿದ್ರು, ಯಾವಾಗ ಸ್ವರೂಪ ಧ್ಯಾನವನ್ನು ಭಜನೆಯನ್ನು ಮಾಡ್ತಾ ಮಾಡ್ತಾ ನಿನ್ನ ಹೃದಯ ಏನಾಗ್ಬೇಕಂತಾರವರು? ದ್ರವಿತ ಆಗಬೇಕು. ಪಿಗಲ್ತಾ ಅಂದ್ರೆ ಅದು ದ್ರವಿತ ಆಗಬೇಕು. ನಿನ್ನ ಕಣ್ಣು ಹಸಿ ಆಗಬೇಕು. ಆನಂದ ನೋಡ್ರಿ, ಭಾಳ ದುಃಖ ಆದಾಗ ಕಣ್ಣೀರು ಬರ್ತಾವು, ಭಾಳ ಸಂತೋಷ ಆದ್ರೂ ಕಣ್ಣೀರು ಬರ್ತಾವೆ. ದುಃಖದ ಕಣ್ಣೀರೇ ಬೇರೆ ಇರ್ತಾವೆ, ಆನಂದದ ಕಣ್ಣೀರೇ ಬೇರೆ ಇರ್ತಾವೆ. ಹೌದಿಲ್ರಿ? ಹಂಗ ಪರಮಾತ್ಮನಲ್ಲಿ ನಿನ್ನ ಸ್ವರೂಪದ ಧ್ಯಾನ ಮಾಡ್ತಾ 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 ನಿನ್ನ ಹೃದಯ ದ್ರವಿತ ಆಯಿತು. ಕಣ್ಣು ತಾವೇ ಒದ್ದಿ ಆಗಾಕತ್ತಿದ್ವು, ತೊಯ್ತಿದ್ವು ಅಂದ್ರೆ ಹಸಿ ಆಗಾಕತ್ತಿದ್ವು ಅಂದ್ರೆ ಕಣ್ಣೀರು ತಾನೇ ಬರ್ತಾವಂತದ ಆನಂದ ಆತಂದ್ರೆ. ಆನಂದವು ಅವ್ರ ಹೃದಯ ಸಾತ್ವಿಕ ಆಗಾಕತ್ತಿತ್ತು, ನಮ್ಮ ಮನಸ್ಸು ಸಾತ್ವಿಕ ಆಗಾಕತ್ತಿತ್ತಂದ್ರೆ ತಿಳ್ಕೊರಿ, ನೀವು ಮಾಡ್ತಕ್ಕಂಥ ಸೇವಾ
ಅದು ಸಫಲ ಆಗ್ಯದ, ಸಾರ್ಥಕ ಆಗ್ಯದ ಅಂತ ತಿಳ್ಕೊಳ್ರಿ. ನೀವು ಯಾವುದೇ ಸೇವಾ ಮಾಡ್ರಿ, ಇನ್ನು ಕೀರ್ತನ ಸೇವಾರ ಮಾಡ್ರಿ, ಅರ್ಚನಾ ಸೇವಾರ ಮಾಡ್ರಿ, ನಾಮ ಸೇವಾರ ಮಾಡ್ರಿ, ಸ್ವರೂಪ ಸೇವಾರ ಮಾಡ್ರಿ, ಯಾವುದೇ ಮಾಡ್ತೀರಿ ಅಂದ್ರೂ ನಿಮ್ಮ ಮನಸ್ಸು ಆನಂದ ಕೊಟ್ಟಿರ್ಬೇಕದು ಮನಸ್ಸಿಗೆ. ತಿಳಿತ್ರಿ? ಕಣ್ಣಾಗ ತನ್ನಿಂದ ತಾನು ಧಾರಾಕಾರವಾಗಿ ನೀರು ಹರಿತಾ ಇತ್ತು, ಹಾಗೆ ಆನಂದ ಆಗಕತ್ತಿತ್ತು ಅಂದ್ರೆ ನೀವು ಮಾಡ್ತಕ್ಕಂಥ ಪೂಜಾ ಪಾಠ ಜಪ ತಪಗಳು ಸಾರ್ಥಕ ಆಗ್ಯಾವಂತ ತಿಳ್ಕೊಳ್ರಿ. ಹೃದಯಕ್ಕೆ ಭಾವನಾ ಬಿನಾ ಕಿ ಗೈ ಸೇವಾ ಫಿಗಲ್ತಿ ನಹಿ ಹೋತಿ. ನೋಡ್ರಿ, ಹೃದಯದಿಂದ ನೀ ಸೇವಾ ಮಾಡಲಿಲ್ಲ ಅಂದ್ರೆ ನಿನ್ನ ಮನಸ್ಸು ದ್ರವಿತ ಆಗಂಗನ ಇಲ್ಲ. ಅದು ಜೀವ ಶುದ್ಧ ಹೋಕರ ಪರಮಾತ್ಮ ಕಿ ಸೇವಾ ಕರೆ ತೋ ಶ್ರೀ ಠಾಕೂರ್ ಜಿ ಕಾ ಪ್ರೇಮ ಸೆ ಪ್ರಸನ್ನ ಹೋತೆ ಹೈ. ನೋಡ್ರಿ, ಯಾವಾಗ ನೀನು ಹೃದಯದಿಂದ ಭಗವಂತನ ಪೂಜೆಯನ್ನ ಮಾಡಕತ್ತಿದ್ದಿ ಅಂದ್ರ ಪರಮಾತ್ಮ ನಿನ್ನ ಸೇವಕ್ಕೆ ಏನಾಗ್ತದ, ಮೆಚ್ಚುತ್ತಾನ, ಪ್ರಸನ್ನ ಆಗತಾನ. ಮನ್ ಮೇ ಅನೇಕೋ ಜನ್ಮೋ ಕಾ ಕರ್ಮ ಬರಾ ಹೋತಾ ಹೈ. ನೋಡ್ರಿ, ಮೈಲ್ ಬರಾ ಹೋತಾ ಹೈ. ಈ ಮನಸ್ಸಿನೊಳಗ ಒಂದಲ್ಲ ಎರಡಲ್ಲ ಎಷ್ಟು ಜನ್ಮದ ಪಾಪ ಅದನ್ನು ಯಾರಿಗೆ ಗೊತ್ತದ ರೀ? ಮೈಲ್ ಅಂದ್ರೆ ಏನು? ಹೊಲಸು. ಮೈಲಿಗೆ ಅದ ಇದಕ್ಕೆ ಅನಂತ ಒಂದಲ್ಲ ಎಷ್ಟು ಜನ್ಮ ತೊಟ್ಟು ಬಂದೀವಿ ಅಷ್ಟು ಜನ್ಮದೊಳಗೆ ಪಾಪ ಮಾಡೀವಿ. ಆ ಪಾಪ ಎಲ್ಲ ಎಲ್ಲಿ ಅದಾವಂದ್ರೆ ನಿನ್ನ ಹೃದಯದೊಳಗೆ ಅದ, ನಿನ್ನ ಮನಸ್ಸಿನೊಳಗೆ ಅದಾವು. ಅವ್ರ ಸ್ವರೂಪ ಸೇವಾ ಮೇ ಮನ್ ಕಿ ಶುದ್ಧಿ ಅತಿ ಅವಶ್ಯಕ ಹೈ. ಅದಕ್ಕೆ ನೀನು ಸ್ವರೂಪ ಧ್ಯಾನ ಮಾಡಬೇಕಾಗಿತ್ತಂದ್ರೆ ಮನಸ್ಸಿನ ಶುದ್ಧಿ ಅತಿ ಅವಶ್ಯಕದ. ಅದಕ್ಕೆ ಸತ್ಕರ್ಮಕರು ಅಂತ ಯಾಕೆ ಅಂತವು ಶಾಸ್ತ್ರಗಳು ನಮಗೆ. ಸತ್ಕರ್ಮ ಮಾಡೋದ್ರಿಂದ ನಿನ್ನ ಮಲದೋಷ ವಿಕ್ಷೇಪ ದೋಷಗಳು ನಾಶ ಆಗುತ್ತಿರ್ತಾವಂತ. ಮನಶುದ್ಧಿ ನಹಿ ಪರಿಣಾಮತ ಸ್ವರೂಪ ಸೇವಾ ಫಲವತಿ ನಹಿ ಹೋತಿ ಹೈ. ಮನಸ್ಸು ಶುದ್ಧ ಆಗಲಿಲ್ಲ ಅಂದ್ರೆ ನಿನಗೆ ಸ್ವರೂಪ ಸೇವಾ ಸಿದ್ಧ ಆಗಂಗಿಲ್ಲ. ಮನ್ ಕೋ ಶುದ್ಧ ಕರ್ನೆ ಕೆ ಲಿಯೇ ನಾಮ ಸೇವಾಕ್ಕೆ ಅವಶ್ಯಕತಾ ಹೈ. ನಿಮ್ಮ ಮನಸ್ಸು ಶುದ್ಧ ಮಾಡ್ಕೋಬೇಕಾಗಿತ್ತಂದ್ರೆ ನಾಮಸ್ಮರಣೆ ನಿರಂತರವಾಗಿ ಮಾಡಲೇಬೇಕಾಗ್ತದ. ಮನಕಿ ಅಶುಚಿ ನಷ್ಟ ಕರ್ತಾ ಹೈ ಶ್ರೀಮದ್ಭಾಗವತ. ಈ ಭಾಗವತ ಕಥೆ ಏನು ಮಾಡ್ತದ ಅಂತ ಕೇಳಿದ್ರೆ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅಶುದ್ಧಿಯನ್ನ ಪಾಪವನ್ನ ಇದು ನಷ್ಟ ಮಾಡಿ ಆಗ್ತದ. ಅಂಥದ್ದು ಏನದ ಅಂದ್ರೆ ಈ ಶ್ರೀಮದ್ ಭಾಗವತ ಕಥಾ ಅದ. ಕಲಿಯುಗಮೇ ನಾಮ ಸೇವಾ ಪ್ರಧಾನ ಹೈ. ಹೇಳ್ತಾರಲ್ಲ, ಈ ಕಲಿಯುಗದೊಳಗ ಯಾವ ಪೂಜೆ ಶ್ರೇಷ್ಠ ಅದ ಅಂದ್ರೆ ಪರಮಾತ್ಮನ ನಾಮ ಇದೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದದ. ಅದಕ್ಕೆ ಕಲೌ ನಾಮ ಸಂಕೀರ್ತನಂ ಶಾಸ್ತ್ರ ಹೇಳಿತು. ಕಲಿಯುಗದೊಳಗ ಭಗವಂತನ ನಾಮಸ್ಮರಣೆಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದದ. ಶ್ರೀ ಭಾಗವತ ಭಗವಾನ್ ಕಾಹಿ ನಾಮಸ್ವರೂಪೈ. ಈ ಭಾಗವತ ಏನದ ರೀ ಅಂದ್ರೆ ಪರಮಾತ್ಮನ ನಾಮಸ್ವರೂಪನೇ ಅದ ಅಂತ. ನಾಮ ಹಿ ಬ್ರಹ್ಮ ಹೈ. ನಾಮ ಅಂದ್ರೇನು? ಪರಮಾತ್ಮನ ನಾಮವೇ ಪರಬ್ರಹ್ಮ ಅದ. ನಾಮ ಹಿ ಪರಮಾತ್ಮ ಹೈ. ನಾಮವೇ ಹೆಸರು ಏನದ ಇಲ್ಲಿ? ನಾಮಸ್ಮರಣೆಯೇ ಪರಮಾತ್ಮದ. ಅವ್ರು ಅಧಿಕ ಕ್ಯಾಕ ಹೇ, ಹೆಚ್ಚಿಗೆ ಏನು ಹೇಳೋದಪ್ಪ ನಿಮಗೆ ಅಂತಾರೆ ಅವರು. ನಾಮ ಪರಮಾತ್ಮ ಸೇ ಬಿ ಶ್ರೇಷ್ಠ ಹೈ. ನೋಡ್ರಿ, ನಾಮ ಎಷ್ಟು ಶ್ರೇಷ್ಠದಂದ್ರೆ ಭಗವಂತನಿಗಿಂತನೂ ಪರಮಾತ್ಮನ ನಾಮಸ್ಮರಣೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದದ. ನೀವು ಸಾಕಷ್ಟು ಸಲ ಈ ಕಥೆಗಳನ್ನು ಕೇಳಿರಿ. ಪರಮಾತ್ಮನಕ್ಕಿಂತ ಪರಮಾತ್ಮನ ನಾಮದಲ್ಲಿ ತಾಕತ್ತದ. ಪರಮಾತ್ಮ ನಿಮ್ಗೆ ಹನುಮಂತ ಯಾವಾಗ ಲಂಕಾಕ್ಕೆ ಏನು ಕಟ್ತಿದ್ರು? ಸೇತುವೆ ಕಟ್ತಿದ್ರು ಅವರು. ಸೇತುವೆ ಕಟ್ಟುವಂಥ ಪ್ರಸಂಗದೊಳಗ ದೊಡ್ಡ ಕಥೆ ಅದ, ನಾ ಹೇಳ್ಕೋತ ಕೊಡಂಗಿಲ್ಲ, ಅದು ನಿಮ್ಗೆ ಗೊತ್ತೈತಿ. ಕಟ್ಟುವಾಗ ಏನು ಬರಿತಿದ್ದ? ಶ್ರೀರಾಮ್ ಅಂತ ಕಲ್ಲು ಮ್ಯಾಗ ಬರಿತಿದ್ದ. ಬರೆದು ಏನು ಮಾಡ್ತಿದ್ದ? ನಳ ನೀಲರ ಕೈಯಾಗ ಕೊಡ್ತಿದ್ರು ಅವ್ರು. ಅವ್ರಿಗೇನಿತ್ತು ಶಾಪ ಅಂತ ಕೇಳಿದ್ರೆ, ಅವ್ರು ಏನು ನೀರಾಗ ಒಗಿತಾರ ಮುಳುಗಬಾರ್ದು, ತೇಲಬೇಕಂತಕ್ಕಂಥ ಶಾಪ ಇತ್ತು ಅವರಿಗೆ. ಅದಕ್ಕೆ ಏನಾಗ್ತಿತ್ತು ಅಂದ್ರೆ ಅವ್ರ ಕೈಯಿಂದ ಏನು ಒಳಗೆ ಬೀಳ್ತಾವಲ್ಲ ಅವು ತೇಲ್ತಿದ್ವು. ಏನಾಗಕತ್ತಿತ್ತಂದ್ರೆ ಹಿಂಗೆ ಆ ಸಮುದ್ರ ದೇವನೇ ಅವ್ರು ಹೇಳಿದಂಥವ್ರಿಗೆ, ನೋಡು ನಾನಂತೂ ದಾರಿ ಬಿಡೋಕ್ಕಾಗಂಗಿಲ್ಲ, ದಾರಿ ಬಿಟ್ಟೆ ಅಂದ್ರೆ ಪ್ರಕೃತಿ ನಿಯಮಕ್ಕೆ ವಿರೋಧ ಆಗುತ್ತದ. ಅದಕ್ಕೆ ನಾವೊಂದು ನಿಮಗೆ ಸಜೆಷನ್ ಕೊಡ್ತೀನಿ. ನೀವು ಇದಕ್ಕೆ ಏನು ಮಾಡ್ರಿ? ಸೇತುವೆ ಕಟ್ರಿ. ಸೇತುವೆ ಕಟ್ಟಿದ್ರೆ ಅದು ಹೆಂಗೆ ಕಟ್ಟಬೇಕಂದ್ರೆ ನಳ ನೀಲರ ಸಹಾಯದಿಂದ ನೀವು ಸೇತುವೆಯನ್ನು ಕಟ್ರಿ. ಅವ್ರಿಗೆ ಶಾಪದ ಋಷಿಗಳದು ಅವು ಏನು ಮಾಡ್ತಿದ್ವು ಅಂದ್ರೆ ಮೊದಲೇ ವಾನರ ಬಾಲಕರು ಸಣ್ಣ ಹುಡುಗರು ಇದ್ದಾಗ ಎಲ್ಲರ ಮಹಾತ್ಮರು ನದಿ ದಂಡಿಗೆ ಅಲ್ಲಿ ಇಲ್ಲಿ ಪೂಜೆ ಕುಂತಾಗ ಅವ್ರ ಪೂಜೆ ಸಾಮಾನು ಒಯ್ದು ಒಳಗೆ ಹಾಕ್ತಿದ್ವು ಅಂತ. ಭಾಳ ಸರಿ ಹಿಂಗೆ ಕಿಡಿಗೇಡಿತನ ಮಾಡೋದು ನೋಡಿ ಶಾಪ ಕೊಟ್ರಂತವ್ರು. ಇವ್ರ ಕೈಯಿಂದ ಏನು ನೀರಾಗಿ ಬೀಳುತ್ತದ ತೇಲಬೇಕದ, ಮುಳುಗಬಾರ್ದು ಅಂತ ಶಾಪ ಕೊಟ್ಟಿದ್ರು. ಈ ಶಾಪ ಈಗ ಮುಂದೆ ಅವ್ರಿಗೆ ಇಲ್ಲಿ ಉಪಯೋಗ ಆಗಕತ್ತದು.
ಅದನ್ನು ಸಮುದ್ರ ದೇವ ಹೇಳಿದಂತ ರಾಮನಿಗೆ, ನಳ ನೀಲರು ಏನು ಒಗಿತಾರ ಅವು ತೇಲ್ತಾವು, ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ ಕಲ್ಲಿನಿಂದ ಅವ್ರ ಕೈಯಿಂದ ಸೇತುವೆಯನ್ನು ಕಟ್ಟಿಸಿ ಲಂಕವನ್ನು ಪ್ರವೇಶ ಮಾಡ್ರಿ ಅಂತ ಹೇಳಿದ ಬಳಿಕ ಆಯ್ತಂತ ಎಲ್ಲರೂ ಕಲ್ಲು ತಂದು ಕೊಡ್ತಿದ್ರು. ಆ ಕಲ್ಲುಗಳು ಅವ್ರ ಕೈಯಾಗ ತಂದಾಗ ಅವ್ರು ಒಗಿತಿದ್ರು. ಒಗೆನ ಏನಾಗಕತ್ತಿದ್ವು ಅಂದ್ರೆ ಅವು ತೇಲಾಕತ್ತಿದ್ವು ಅಂತ ಕಲ್ಲು. ಒಂದು ಈ ಕಡೆ ತೇಲ್ತಿತ್ತು, ಒಂದು ಈ ಕಡೆ ತೇಲ್ತಿತ್ತು, ಯಾಕಡೆ ಬೇಕು ಆ ಕಡೆ ತೇಲಾಕತ್ತಿದ್ವು ಅಂತವು. ಮತ್ತು ಹೆಂಗಾಗ್ತದ್ರಿ ಅದು ಜೋಡಿಸ್ಕೋತ ಹೋದ್ವು ಅಂದ್ರೆ ಮತ್ತು ದಾಟಕ್ಕೆ ಬರ್ತದ, ಅಲ್ಲೊಂದು ಇಲ್ಲೊಂದು ತೇಲಿದ್ರೆ ಹೆಂಗೆ ಸೇತುವೆ ಕಟ್ಟಕ್ಕೆ ಬರ್ತದ? ವಿಚಾರ ಮಾಡಿ ಬುದ್ಧಿಯಲ್ಲಿ ಅತಲಿತ ಬಲಧಾಮನಾಗಿರ್ತಕ್ಕಂಥ ಹನುಮಂತ ವಿಚಾರ ಮಾಡಿದಂತ ಏನು ಮಾಡಬೇಕಿದಕ್ಕೆ ಜೋಡ್ಬೇಕಲ್ಲ, ಒಂದಕ್ಕೊಂದು ಕೂಡಬೇಕಾದ್ರ ಅಂತ ತಿಳ್ಕೊಂಡು ಆ ಕಲ್ಲುಗಳನ್ನು ತರಿಸಿ ಅದ್ರಾಗ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ಕೊಡ್ತಿದ್ದ. ಇವನು ಒಗದಾಗ ಒಂದಕ್ಕೊಂದು ಜೋಡ್ಸಕತ್ತಿದ್ವು ಅಂತವು ನಾಮದಿಂದ. ಆ ಪರಮಾತ್ಮನ ನಾಮದಿಂದ ಅವು ಕಲ್ಲು ಒಂದಕ್ಕೊಂದು ಅಂಟುವವು, ಸೇತುವೆ ಆಗಾಕತ್ತಿತ್ತು. ಈ ದೃಶ್ಯ ರಾಮ ನೋಡಿದಂತ. ರಾಮ ನೋಡಿದ ಬಳಿಕ ಅವನಿಗೆ ಆಶ್ಚರ್ಯ ಅನಿಸ್ತು, ನನ್ನ ನಾಮದೊಳಗೆ ಇಂಥ ತಾಕತ್ತದಲ್ಲ ಅಂತ ತಿಳ್ಕೊಂಡು ಏನು ಮಾಡಿದಂತ ಅವ, ನಾನು ನೋಡ್ಬೇಕು ತಡಿ, ನನ್ನ ನಾಮದೊಳಗೆ ಇಷ್ಟು ತಾಕತ್ತೈತಿ ಅಂದ್ರೆ ನಾವು ಒಗದ್ರೆ ತೇಲ್ತಾವ ನೋಡ್ಬೇಕಂತ ಕಲ್ಲು ತೊಗೊಂಡು ಒಗದಂತಾವು. ಏನದು ಅಂತವು ಮುಣಿಗಿದ್ವು ಅಂತವು, ಹೌದಿಲ್ರಿ? ಕಲ್ಲು ಮುಣಿಗಿತ್ತಂತದು. ಇಂದ ಹನುಮಂತಿದ್ದ ನಕ್ಕು ಬಿಟ್ಟವ. ಅಪಮಾನ ಅನಿಸ್ತು ದೇವ್ರಿಗೆ, ಯಾರ ಮುಂದೆ ಹೇಳ್ಬಾಡು ಅಂದವ. ಆಶ್ಚರ್ಯ ಅಲ್ರಿ? ಅಲ್ಲ, ರಾಮ ಅಂತ ಬರೆದು ಕಲ್ಲು ತೇಲಕತ್ತಿದ್ದು, ನಾವು ಒಗದ್ರ ತೇಲಿಲ್ಲ, ಇದು ಅಪಮಾನಜನಕ ಅದಲ್ಲ ಅನಿಸ್ತವನಿಗೆ ರಾಮನಿಗೆ. ಮತ್ತು ಆದರೂ ಕೂಡ ನಗುತ್ತಿದ್ದ ಹನುಮಂತ. ಯಾರಿಗೆ ಹೇಳ್ಬೇಡೋ, ನಾನು ಮರ್ಯಾದೆ ಕಳಿಬೇಡ ಅಂದಂತ ದೇವ್ರು. ಅವಂದ ನಾ ಎಲ್ಲ ಇಲ್ಲ, ಬರೀ ಇಲ್ಲೇ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಹೇಳ್ತೀನಿ ಅಂದಂತ ಅವ. ಭಾಳ ತೀವ್ರ ಬುದ್ಧಿ, ತೀಕ್ಷ್ಣ ಬುದ್ಧಿ ಹನುಮಂತ, ಭಾಳ ಚಾಣಾಕ್ಷ. ರಾಮಗೊಂಥರ ಬೇಜಾರು ಅನಿಸ್ತು. ಏನಪ್ಪ, ನನ್ನ ಭಕ್ತ ದಾಸ್ಯ ಭಕ್ತಿ ಮಾಡ್ತೀನಿ ಶ್ರೇಷ್ಠ ಅಂತಾನ, ಇಂಥ ಭಕ್ತ ಆಗಿ ನಂದು ಅಪಪ್ರಚಾರ ಮಾಡ್ತಾನ, ಏನಾರ ಹೇಳ್ತಿದ್ ಹೇಳ ಜಗತ್ತಿಗೆ ಅಂದಂತ. ಏನಾರ ಹೇಳ್ತೀನಿ ನೋಡು, ಪರಮಾತ್ಮನ ಕೈಯಿಂದ ಯಾರು ಕೆಳಗ ಬೀಳ್ತಾರ ಅವರು ಮುಣುಗುತ್ತಾರ. ಏನಂತ ಹೇಳ್ತೀನ, ಯಾರು ಪರಮಾತ್ಮ ಅವರನ್ನ ಒಗಿತೇನ ಅವರು ಮುಣುಗುತ್ತಾರ ಭವ ಸಮುದ್ರದೊಳಗ. ಯಾರು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರ ಅವರು ಭವದಿಂದ ತೇಲ್ತಾರ ನೋಡು, ಪಾರಾಗ್ತಾರಂತ ಜಗತ್ತಿಗೆ ಪ್ರಚಾರ ಮಾಡ್ತೀನಿ ಅಂದ. ಅವನಿಗೆ ಒಂಥರ ಖುಷಿ ಆಯ್ತು. ಹೌದಲ್ಲಪ್ಪ, ಇದನ್ನು ಒಂದು ರೀತಿ ಒಳ್ಳೆಯದಲ್ಲ ಅನ್ಕೊಂಡ. ಆದರೂ ಕೂಡ ಪರಮಾತ್ಮನಿಗಿಂತ ಪರಮಾತ್ಮನ ನಾಮದೊಳಗೆ ಬಹಳ ತಾಕತ್ತದ. ಅದರಿಂದ ಎಷ್ಟೋ ಉದಾಹರಣೆಗಳದಾವ. ಅದಕ್ಕೆ ಪರಮಾತ್ಮನಕ್ಕಿಂತ ಅವನ ನಾಮಸ್ಮರಣೆ ಹೆಂಗೆ ಶ್ರೇಷ್ಠರಿ ಅನ್ನೋದಕ್ಕೆ ಬಹಳ ಉದಾಹರಣೆಗಳನ್ನು ಕೊಡ್ತಿರ್ತಾರ. ಅದಕ್ಕೆ ನಮಗೇನು ಬೇಕಾಗ್ಯದಂದ್ರೆ, ಇಲ್ಲಿ ನೀನು ನಿರಂತರವಾಗಿ ಪರಮಾತ್ಮನ ನಾಮ ಜಪ ಮಾಡೋದ್ರಿಂದ ನಿನಗೆ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ, ಸಮಸ್ತ ದುಷ್ಟ ಶಕ್ತಿಗಳು ನಾಶ ಆಗ್ತವು. ಅದಕ್ಕೆ ನೀ ಏನು ಮಾಡಪ್ಪ ಅಂದ್ರೆ, ನಾಮ ಸೇವವನ್ನು ಮಾಡ್ತಾ 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 ಸ್ವರೂಪ ಸೇವಾದೊಳಗೆ ನೀನು ಆನಂದವನ್ನು ಅನುಭವಿಸುವಂತಕ್ಕಂಥ ಮಾತನ್ನು ನಮಗೆ ಮಹಾತ್ಮರು ತಿಳಿಸಕತ್ತಾರ. ಮತ್ತು ಅದು ಹೆಂಗ ಅನ್ನೋದನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ, ನನ್ನೆರಡು ತುದಲ್ ನುಡಿಗಳನ್ನು ಸದ್ಗುರುನಾಥ ನುಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ.